ಜಾತ್ರೆಯಾಗ ನಿಬ್ಬಣದಾಗ ಹೇಳುವ ವಿಷಯ ಅಲ್ಲಿದು. ನಿಬ್ಬಣಕ ಜಾತ್ರೆಗೆ ಎದಕ್ಕೆ ಬಂದಿರ್ತಾರ ಅವ್ರು? ಅದಲ್ಲ ಅಲ್ಲಿ ಹೇಳ್ತಿದ್ದೀನಿ. ಅದಕ್ಕೆ ಇದನ್ನ ಕಂಡಲ್ಲಿ ಹೇಳಕ್ಕೆ ಹೋಗ್ಬೇಡ್ರಿ ಅಂತ. ತಿಳ್ಕೋಬೇಕನ್ನೋ ಒಲವು ಇದ್ದಲ್ಲಿ ಅಷ್ಟೇ ಇದನ್ನು ಹೇಳ್ಬೇಕು. ತಿಳುಪವೇಳುವುದು ತನ್ನೊಲವಿಂದ ತಿಳಿಯಲಿಕ್ಕೆ ನಳನಾಕ್ಷಿ ಬೆಸಗೊಂಬುದಲ್ಲದೆ ಉಳಿದಂಥ ಅದ್ವೈತ ವಿಷಯವನ್ನು ಇದನ್ನು ಕಂಡಲ್ಲೇ ಮಾತಾಡಬೇಡ್ರಿಪ್ಪ ಅಂತ ಹಾನಿ ಮಾಡಿ ನೀವು ಒಂದು ರಾಜ ಮಾತಾಡೋದಿಲ್ಲ ಅಂತೇಳಿ ಹಾನಿ ಮಾಡಿ ನೀವು ಶಿಕ್ಷಕಲ್ಲೇ ಇದನ್ನು ನಾವು ಮಾತಾಡಬಾರ್ದು. ಅಂಥ ಯೋಗ್ಯ ವಾತಾವರಣ ಇರಬೇಕು. ತಿಳ್ಕೋಬೇಕು ಅನ್ನುವಂಥ ಉತ್ಕಟ ಇಚ್ಛಾ ಇದ್ದಲ್ಲಿ ಅಷ್ಟೇ ಇದನ್ನು ಜಾತ್ರೆಯಾಗ ನಿಬ್ಬಣದಾಗ ಹೇಳುವ ವಿಷಯ ಅಲ್ಲಿದು. ಏನು ತೀದಿ ಜಾತ್ರೆಗೆ ಬಂದವರಿಗೆ ನಿಬ್ಬಣಕ್ಕೆ ಬಂದವರಿಗೆ ತೀದಿದ್ದೀವಿ ಏನು? ಕೇಳಿದ್ದನ್ನು ಪುನಃ ಯುಕ್ತಿಗಳಿಂದ ಚಿಂತನೆ ಮಾಡಕ್ಕೆ ಕಲಿಬೇಕು. ಅಧ್ಯಾತ್ಮ ವಿಚಾರ ಬಿಟ್ಟೆ ಅಂದರೆ ಎದರಿಂದನೂ ನಿನ್ನ ಸಂಕಟ ಹೋಗುದಿಲ್ಲ ನೋಡಿ. ಅಂತಃಕರಣದಲ್ಲಿ ಒಂದು ವಿಧವಾದಂಥ ಯೋಗ್ಯತೆ ಇದ್ರೆ ಮಾತ್ರ ಶ್ರವಣ ಮಾಡಲಿಕ್ಕೆ ಮನನ ಮಾಡಲಿಕ್ಕೆ ಬರ್ತೈತಿ. ಶ್ರವಣ ಮಾಡಿದ್ದನ್ನು ಮನನ ಮಾಡ ಬರ್ತೈತಿ. ಅಂತ ಒಂದು ಭೂಮಿಕಾ ತಯಾರು ಬೇಕಲ್ಲ ನಮಗೆ. ಏನು ವಿಷಯದ ವ್ಯಾಮೋಹ ತುಂಬ್ಕೊಂಡಿತ್ತಂದ್ರೆ ಮತ್ತು ಆ ಕಡೆನೇ ಹೇಳ್ಕೊಂಡು ಹೋಗ್ತದೆ. ಬೇಕಾದಂಗೆ ಹೇಳ್ತೈತಿ ಕೇಳ್ತೈತಿ ಅಂದ್ರೆ ಯಾವಾಗ ಬಿಟ್ಟಾರು ಮತ್ತು ಯಾವಾಗ ಹೋದೇನು ಮತ್ತು ವಿಷಯದ ಕಡೆಗೇನೆ ಹೇಳಿಸ್ತೈತಿ. ಮತ್ತು ಅದಕ್ಕೆ ಪಶುವೇನು ಬಲ್ಲದು ಹಸಿರು ಕಂಡೆಳಸುವುದು ಅಂದಾರಲ್ಲ. ಪಶು ವೃತ್ತಿಗೆ ಎಲ್ಲಿ ಹೊಳಿಬೇಕಿದೆಲ್ಲ ಮತ್ತು ಅದನ್ನು ಮತ್ತು ಆ ಕಡೆನೂ ವಿಷಯದ ಕಡೆಗೇನೆ ಓಡ್ತದೆ ಅದು. ಹೊರಗಿನ ವಸ್ತುಗಳಿಂದ ನಾ ಆರಾಮ್ ಹೊಂತೇನನ್ನು ತಿಳುವಳಿಕೆ ಹೋಗುವ ಮಠ ನಮಗೆ ನೆಮ್ಮದಿ ಇರೋದು ಸಾಧ್ಯನೇ ಇಲ್ಲ ನೋಡ್ರಿ. ಬ್ಯಾಡಪ್ಪ ಇನ್ನು ನಮಗೆ ಸವಾಸ ನಾನು ಎಲ್ಲ ಥರದಿಂದ ನೋಡಿ ಎಷ್ಟು ಸಲ ಹುಟ್ಟಿಟ್ಟು ಬಂದು ನೋಡಿದ್ರು ಎಲ್ಲ ನಮೂನಿ ನೋಡಿ ವಿಷಯ ವಸ್ತುಗಳಿಂದ ಎಲ್ಲ ನಮೂನಿ ಇಂದ್ರಿಯಗಳ ಸಂಪರ್ಕಕ್ಕೆ ಹೋಗಿ ಮಾಡಿದ್ರು ಲಾಭ ಇಲ್ಲ. ಇದ್ರಾಗ ಯಾವ ತಿಳಿದು ಅದನ್ನು ಆ ದೋಷವನ್ನು ಕಂಡ ಅದರ ವ್ಯಾಮೋಹವನ್ನು ಬಿಡ್ತಾನ ಅವಾಗ ನೆಮ್ಮದಿ ಸಿಗ್ತೈತಿ. ವಿಷಯದಿಂದ ಸುಖ ಸಿಗ್ತೈತಿ ಅನ್ನುವ ತಪ್ಪು ತಿಳುವಳಿಕೆನ ಅದ ಕಾಮ. ಈ ಕಾಮದಿಂದ ಕಾಮ ಕಡ್ಡಿ ಆದ ಕೂಡಲೇ ಕ್ರೋಧ. ಕಾಮ ಹೋದಾಗ ಕ್ರೋಧ ಹೋಗ್ತೈತಿ. ಎಲ್ಲಿ ತನಕ ಕಾಮ ಇರ್ತೈತಿ ಅಲ್ಲಿ ತನಕ ಕ್ರೋಧ ಇರುವುದನ್ನಲ್ಲ. ಅದು ಕಡ್ಡಿ ಆದ ಕೂಡಲೇ ಸಿಟ್ಟು ಬರತೈತಿ ಅವಾಗ. ಯಾವಾಗಲೂ ದುಷ್ಟ ವಿಚಾರಗಳನ್ನು ಅಂದರೆ ಮನಸ್ಸನ್ನು ವಿಕಾರಗೊಳಿಸುವಂಥ ಭಾವನೆಗಳನ್ನು ಮಾಡಲಿಕ್ಕೆ ಹೋಗಬಾರ್ದು. ಹಿತಾಹಿತ ವಿಚಾರದ ನಿರಂತರ ಅಭ್ಯಾಸದಿಂದ ಕಾಮಕ್ರೋಧಾದಿಗಳು ಕಡಿಮೆ ಆಕ್ಕವು. ಅಂಥ ವಾತಾವರಣದೊಳಗೆ ಅಂಥ ಸಂಘದೊಳಗೆ ನಾವು ಇರಕ್ಕೆ ಕಲಿಬೇಕು. ಜಡಬುದ್ಧಿ ಜಡಸಂಘದಿಂದ ಮಾತಾಡುವವು ಗಟ್ಟಿಕ್ಕವು ಹೌದಿಲ್ಲ. ಅದಕ್ಕೆ ಅವನು ವರ್ಜಿ ಮಾಡುವಂತ ಹೇಳಿದ್ದು. ಅಧ್ಯಾತ್ಮ ಸಾಧಕ ಆದವ ಜಡಬುದ್ಧಿ ಜಡಸಂಘದಿಂದ ದೂರ ಇರಕ್ಕೆ ಕಲಿಬೇಕು. ನಮಗೆ ನಾವು ಹೇಳ್ಕೊಳಿದ್ರೆ ಇದನ್ನ ಇನ್ನೊಬ್ಬರಿಗೆ ಹೇಳೋದು ಅಲ್ಲಿದು. ನಮಗೆ ನಾವು ನಮ್ಮ ಮನನಕ್ಕೋಸ್ಕರವಾಗಿ ಹೇಳೋದು ಕೇಳೋದು ಮಾಡಬೇಕಾಗೈತಿ. ಇನ್ನೊಬ್ಬರ ಸಂಬಂಧ ಅಲ್ಲಿದು. ತನ್ನ ಶಕ್ತ್ಯಾನುಸಾರವಾಗಿ ಯೋಗ್ಯ ಇದ್ದವರಿಗೆ ದಾನ ಮಾಡಬೇಕು. ಹೌದು, ಉತ್ತಮ ಯೋಗ್ಯ ಇದ್ದವಾಗ ದಾನ ಮಾಡಬೇಕು. ಸತ್ಪಾತ್ರದೋಳು ದಾನಮ್ಮಂದಾರ. ದುಷ್ಟರಿಗೆ ದಾನ ಮಾಡಿದ್ರೆ ಅವ್ರು ಮಾಡಿದ ಎದುರಾಗ ನೀನು ಇಸಾಗರಕ್ಕಿ ಶಿಕ್ಷಕ ಅವ್ರಿಗೆ ಅದನ್ನು ಕೊಟ್ಕೊಂತ ಹೋದೆ ಅಂದ್ರೆ ಅವ್ರು ಏನು ಮಾಡಿರ್ತಾರೆ ಅದ್ರಾಗ ನೀನು ಇಸಾಗರಕ್ಕಿ, ಅದ್ರಾಗ ನೀನು ಪಾಲ್ದಾರಕ್ಕಿ. ಅದಕ್ಕೆ ಪಾತ್ರತೆ ಅರಿತು ದಾನ ಮಾಡುವಂದಾರ. ಎರಡನೇದವ್ರಿಗೆ ಹಿತ ಮಾಡ್ಬೇಕನ್ನೋ ವಿಚಾರ ಯಾವಾಗ ಮನಸ್ಸಿನಾಗಿತ್ತು ಅಂತಂದ್ರೆ
ಅಹಿತ ಮಾಡ್ಬೇಕನ್ನೋ ಭಾವನೆ ಬರೋದಿಲ್ಲಲ್ಲ. ಮನಸ್ಸಿನಾಗಿತ್ತಂದ್ರೆ ಅದು ಮಾತುಕೃತಿಗಳಲ್ಲಿ ಅದು ಬರ್ತೈತಿ, ಒಳ್ಳೇದು ಮಾಡ್ಬೇಕನ್ನೋದು. ಅದಕ್ಕೆ ಯಾವಾಗಲೂ ಮನಸ್ಸಿನ್ಯಾಗ ಒಳ್ಳೆಯದ ಭಾವನೆಗಳು, ಒಳ್ಳೆಯ ವಿಚಾರಗಳನ್ನು ಮನಸ್ಸಿನ್ಯಾಗ ನಾವು ತುಂಬ್ಕೋಬೇಕು. ಕಾಯ ವಾಚ ಮನಸಾದಿಂದ ಜನರಿಗೆ ನೋವನ್ನುಂಟು ಮಾಡದೇ ಇರುವುದೇ ಅಹಿಂಸಾ ವ್ರತ ಅಂತ. ಇದಕ್ಕೆ ಧರ್ಮ ಅಂತಾರೆ, ಅಹಿಂಸಾ ಪರಮೋ ಧರ್ಮ ಅಂತ. ಮನಸ್ಸಿನಾಗ ಸಹಿತ ಬರಬಾರ್ದು ನಾವು. ಮನಸ್ಸಿನೊಳಗೆ ಒಳ್ಳೆಯ ಭಾವನೆ ಇತ್ತು ಅಂದ್ರೆ ಬಾಯಿಂದ ಒಳ್ಳೆಯ ಮಾತುಗಳು, ಕೈಯಿಂದ ಒಳ್ಳೆಯ ಕೃತಿಗಳು ಜರುಗ್ತಾವೆ. ದೇಹ, ಇಂದ್ರಿಯ, ಮನಸ್ಸುಗಳನ್ನು ಶುದ್ಧವಾಗಿ ಇಟ್ಕೋಬೇಕು ನೋಡ್ರಿ. ಹೌದು, ಇಂಥವು ಇಟ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಇದನ್ನು ಅನುಭವ ಮಾಡ್ಕೊಳಕ್ಕೆ ಹೆಂಗೆ ಬೇಕು? ಶರೀರನ ಕೆಡಿಸ್ಕೊಂಡು ಮನಸ್ಸನ್ನು ಕೆಡಿಸ್ಕೊಂಡೆ ಅಂದರೆ, ಇಂದ್ರಿಯಗಳನ್ನು ಕೆಡಿಸ್ಕೊಂಡ ಇದನ್ನು ಹೊಂದೋದು ಯಾವಾಗ ನೀವು? ಇಂದ್ರಿಯಗಳನ್ನು ಸ್ವೇಚ್ಛವಾಗಿ ಬಿಡದೆ ಅವನ್ನ ತನ್ನ ಹತೋಟಿಯಾಗಿ ಇಟ್ಕೊಳ್ಳೋಕೆ ಕಲಿಬೇಕು. ಏನು ಮೀಸಲತನವಿಲ್ಲ, ಲೇಸಪ್ಪ ನುಡಿ ಇಲ್ಲ, ಕೈಲಾಸವೇನು ವೇಶ್ಯಮಣಿ ಸರ್ವಜ್ಞ ಅಂತ. ಹಂಗೆ ಎತ್ತಬೇಕತ್ತ ನಾವು ಒಳ್ಳೆ ಶರೀರ ಆರೋಗ್ಯ ಇಟ್ಕೋಬೇಕಂದ್ರೆ ಶರೀರವನ್ನು ಯಾಕ್ರಿ ಈ ವಿಷಯದ ಸಂಪರ್ಕ ಹೋಗಕ್ಕೆ ಹಾಳು ಮಾಡ್ಕೊಂಡಿಲ್ಲ ಅದನ್ನು. ಇಂದ್ರಿಯಗಳು ಹಿಡಿತದಾಗಿಲ್ಲ, ಮನಸ್ಸನ್ನು ಹಿಡಿತದಾಗಿಲ್ಲ, ಎಲ್ಲ ಚಟಾದಿನ ಹಾಕೊಂಡು ಕುಂತೀವಿ. ಹತ್ರ ಹೇಳುವಂಗೆ ಹೇಳೋದಪ್ಪ, ಅವನು ಮಾಡುವಂಗೆ ಮಾಡೋದಪ್ಪ, ಹೌದಿಲ್ಲ? ಒಂದು ನಡವರ್ಕ್ ಕಲ್ತು ಚಟ ಬಿಡೋ ಕಿಮ್ಮತ್ತಿಲ್ಲ ನಮಗೆ. ನಿನ್ನೆ ಮೊನ್ನೆ ಕಲ್ತದ್ದು ಅನಾವಶ್ಯಕ ಚಟಗಳು, ಹೌದಿಲ್ಲ? ಅವಶ್ಯಕ ಚಟಗಳೇನದಾವಲ್ಲ ಅವು ಶರೀರ ಚರಿತಾರ್ಥಕ್ಕೆ, ಅವೇನು ಜನ್ಮಾಂತರಕ್ಕೆ ಕಾರಣ ಆಗೋದಿಲ್ಲ. ಅನಾವಶ್ಯಕ ಚಟಗಳೇ ಜನ್ಮಾಂತರಕ್ಕೆ ಕಾರಣ ಆಗೋದು. ಏನು ಚಹಾ ಕುಡಿದು ಬಿಟ್ರೆ ಬದುಕ್ತಿಲ್ಲ, ಎಲೆ ಅಡಿಕೆ ತಂಬಾಕ ತಿನ್ನೋದು ಬಿಟ್ರೆ ಬದುಕ್ತಿಲ್ಲ. ಅವಶ್ಯಕವೋ ಏನ ಅನಾವಶ್ಯಕವೋ? ಅನ್ನ ನೀರು ಅವಶ್ಯಕ, ಏನು ಅವು ಜನ್ಮಾಂತರಕ್ಕೆ ಕಾರಣ ಆಗೋದಿಲ್ಲ. ಏನು ಇವು ಚಟ ಸಂಬಂಧ ಏನು ಮಾಡ್ತೀಯಲ್ಲ, ಏನು ಅವು ಜನ್ಮಾಂತರ ಆ ಚಟದ ವಾಸನ ನಮ್ಮನ್ನು ತಿರ್ಗಾಕಿಸ್ತಾವ. ನಾವು ಹೊರಗಿನ ವಿಷಯ ವಸ್ತುಗಳನ್ನು ಕಲಿಸುವ ಅವಶ್ಯಕತೆನೇ ಇಲ್ಲ. ಅದರ ಬದಲಾಗಿ ಅಂತರ್ಮುಖಿಯಾಗಿ ನಮ್ಮಲ್ಲಿದ್ದಂಥ ಆನಂದದ ಅನುಭವವನ್ನು ಕಂಡುಕೊಳ್ಳುವ ಪ್ರಯತ್ನ ನಾವು ಮಾಡಬೇಕಾಗೈತಿ. ಹೊರಗೆ ಎಲ್ಲಿಯೋ ನಿನ್ನೊಳಗೆ ಐತಿ ನಿನಗೆ ಬೇಕಾದದ್ದು. ಹೊರಗಿಂದೆಲ್ಲ ಕೈಬಿಟ್ಟು ಒಳಗೆ ನೋಡ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಮನಸ್ಸು ಜ್ಞಾನೇಂದ್ರಿಯಗಳ ಮೂಲಕ ಸ್ವಾಭಾವಿಕವಾಗಿ ಹೊರಗೆ ವಿಷಯ ವಸ್ತುಗಳ ಕಡೆಗೆ ಓಡ್ತೈತಿ. ಓಡಿ ಬೇಸರಿಕೆಯನ್ನು ಹೊಂದೈತಿ. ಯಾಕೆ ಇಲ್ಲದಲ್ಲಿ ಹುಡುಕ್ತೈತೆ ಅದು. ಎಷ್ಟು ಜನ್ಮ ಆತಿ ಹುಡುಕಾಕೈತಿ ನೀನು, ಸಿಕ್ಕೈತೇನ ಅದು? ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ಹುಡುಕಿದ್ರೆ ಎರಿಸಿಬೇಕು. ಬಹಿರ್ಮುಖ ವೃತ್ತಿಗೆ ಎಂದ ಅನುಭವ ಬರಬೇಕಿದೆ. ಅಂತರಂಗದಲ್ಲಿ ಅನುಭವ ಬರೋದು, ಬಹಿರ್ಮುಖ ವೃತ್ತಿಗೆ ಎಲ್ಲಿ ಅನುಭವ ಬರ್ಬೇಕು ಹೇಳಿ? ನಿನ್ನೊಳಗೆ ಒಳಗೆ ನೋಡ್ಕೊ, ಅಂತರ್ಮುಖಿಯಾಗಿ ಇದನ್ನು ಕಂಡುಕೋಬೇಕಾಗೈತಿ. ಇಂತಿ ಮೇಲೆ ಪರಾಭಕ್ತಿ ಐತಿವೇನು, ದೇವ್ರ ಮೇಲೆ ಪರಾಭಕ್ತಿ ಐತಿ ನಿಂದು? ದೇವ್ರ ಮ್ಯಾಗ ಭಕ್ತಿ ಅನ್ನೋದು. ಆನಂದ ಅಂತರಂಗದಲ್ಲಿ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ, ಹೊರಗಿಲ್ಲ ಅನ್ನೋದನ್ನ ಪುನಃ ಪುನಃ ನೆನಪು ಮಾಡ್ಕೊತ ಇರ್ಬೇಕು ನಾವು. ಇದನ್ನು ತಾನೇ ತನ್ನೊಳು ಅಂದರ, ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದ ಚಿದ ಕಂಡ ರೂಪನೇ. ಹೊರಗೆ ಇಂದ್ರಿಯಗಳ ಮುಖಾಂತರ ಅಂದಿಲ್ಲ, ಒಳಗ ಅಂತರ್ಮುಖ ವೃತ್ತಿ ಒಳಗೆ ಇದನ್ನು ಕಂಡುಕೋಬೇಕಾಗಿದೆ. ಹೊರಗಿನ ವ್ಯಾಪಾರ ಎಲ್ಲ ಬಂದ್ ಮಾಡಿ ಒಳಗೆ ನೋಡ್ಕೊಳ್ಳೋ ಕೆಲಸದ ನೋಡ್ರಿ. ಮಹಾತ್ಮರೆಲ್ಲ ಒಳಗ ಆನಂದವನ್ನು ಕಂಡುಕೊಂಡ್ರು, ಏನೋ ಹೊರಗೆ ನೋಡ್ಕೊಂತ ಅಡ್ಡಾಡಿದ್ರು ಅವರು. ಇಂದ್ರಿಯಗಳಿಗೆ ಕಾಣಿಸೋದು, ಮನಸ್ಸಿಗೆ ಭಾಸ ಆಗೋದೆಲ್ಲ ಕಾಲಾಂತರದಲ್ಲಿ ನಾಶ ಆಗೋದು. ಅದ್ರ ಬೆಣ್ಣ ಹತ್ತಿ ಅವನು ಯಾವ ವಿವೇಕವಂತ ಇರ್ತಾನ, ಅವ ಇಂದ್ರಿಯಗಳ ಮೋಹಕ್ಕೆ ಬೀಳಾಕ್ ಹೋಗುದಿಲ್ಲ, ಮಜಾಕ್ ಹೋಗುದಿಲ್ಲ. ಅವ ನೋಡೇ ಹೇಳೋದ ಅದ್ರ ದೋಷವನ್ನು ಕಂಡಿರ್ತಾನವ.
ವಿವೇಕವಂತನಿಗೆ ನೋಡು ಹುಡ್ಡಿಗೋಳೆ ಕೆಂಗುಡ್ತೈತಿ ಅಂದ್ರೆ ಇರ್ಲಿ ಹೇಳದ ಹೊಲಸು ನಾರ್ತೈತಿ ಬುಡಕ್ ಸೋರ್ತೈತಿ ಅಂತಾನು. ಆ ವಿವೇಕಿಗೆ ಯಾವಾಗ ಬುಡಕ ಮೇಲೆ ಕೂಡ ನೆಕ್ಕೇನು ಅಂತಾನು. ಅಪ್ಪ ಅವ್ರು ಹೇಳ್ತಿದ್ರು, ಲೇ ಒಂದು ಮೊಳ ಚೆಂಡ ಹಾಕ್ಯಾರ ನೋಡ್ಲಿ ಅದ್ರೊಳಗೆ ಏನೈತಿ ಅಂತಿದ್ರು ಪಾಪ ಶಿವಾನಂದ ಅಜ್ಜ ಅವರು. ಹಂಗ ನೋಡಿದ ಕೂಲೆ ಹಂಗ ನಾಲಿಗೆ ಸಮರ್ತಿ ಗೊತ್ತಿಲ್ಲ, ಹುಡುಗ ಹುಡುಗಿನ ನೋಡಿದ ಕೂಲೆ. ಅದೇ ವಾಸನ ಹೋಗೋದು ಭಾಳ ಕಠಿಣ ಐತಿ. ಹುಡುಗಿ ವಾಸನ ಹುಡುಗನ ವಾಸನ ಏನೈತಲ್ಲ ಅದ ನಮ್ಮನ್ನ ಗಂಡು ವಾಸನ ಅದು. ಏನ್ ಯಾವ ವಾಸನವಾದರೂ ಆ ವಾಸನ ಹೋಗುದಿಲ್ಲ. ಏನ್ ಶರೀರ ಎಲ್ಲ ಕ್ಷೀಣ ಆದ್ರೂ ಆ ವಾಸನ ಹೋಗಿರೋದಿಲ್ಲ. ಏನ್ ಶರೀರ ಮುಪ್ಪಾದ್ರೂ ಅದು ಹೋಗಿರೋದಿಲ್ಲ ನೋಡಿ. ಆ ವಾಸನ ಹೋಗುಲ್ಲೇ ನಿನಗೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗುವುದಿಲ್ಲ. ಏನ್ ಅದು ಹೋಗ್ಬೇಕಾತಂದ್ರೆ ಜ್ಞಾನನ ಮಾಡ್ಕೋಬೇಕು. ಯಥಾರ್ಥ ಜ್ಞಾನ ಮಾಡಿಕೊಂಡಾಗ ಆ ವಾಸನ ಪೂರ್ಣವಾಗಿ ಸ್ವಲ್ಪ ಉಳಿಯದಂತೆ ಅದನ್ನು ನಾಶ ಮಾಡ್ಕೊ. ಅದೇ ಈಟ ಐತ್ ಬಿಡ ಎಲ್ಲ ಬಿಟ್ಟೇವು ಅನ್ಕೊಂತ ಮಾಡಿ ಮತ್ತೆ ಮೆಳಕ್ ಹೊಡಿತೈತಿ. ಅಂತ ಪ್ರಸಂಗ ಬಂದಾಗ ವಾತಾವರಣ ಚಿಗುರು ಹೊಡಿತೈತಿ. ಅದು ಮತ್ತು ನಿನ್ನನ್ನು ದಾರಿ ತಪ್ಪಿಸ್ತೈತೆ ಅದು. ನಿದ್ರಿ ಒಳಗೆ ಯಾವ ವಿಷಯದ ಸಂಪರ್ಕ ಹೋಗೈತೆ ಅಲ್ಲಿ? ಯಾವುದು ಸಂಬಂಧ ಇಲ್ಲಲ್ಲಿ ಆರಾಮ ಮಾಡಿ ಹೋಗಿ ಬರ್ತೈತಿಲ್ಲೋ ಅಲ್ಲಿ. ಭೋಗಗಳ ಮೇಳಿಲ್ಲದೆ ಸವಿಯುವಂಥ ಸವಿ ಯಾವುದು? ಅದ ನಿನ್ನ ಸ್ವರೂಪ ಆನಂದ. ಏನು ಯಾವ ಇಂದ್ರಿಯಗಳು ವಿಷಯ ವಸ್ತುಗಳು ಬೇಕಾಗಿಲ್ಲ ಅಲ್ಲಿ ಆನಂದದ ನೆನಪು ಮಾಡಲಿಕ್ಕೆ. ನಾವು ಇಂದ್ರಿಯಗಳ ಮೂಲಕ ವಿಷಯಗಳ ನೆನಪು ಮಾಡ್ತೇವೆ. ವಿಷಯ ಇರ್ತೈತಿ ಹೊರತು ಆನಂದ ಅಲ್ಲ. ಏನು ನೀ ಕಲ್ಪಿಸ್ಕೊಂಡು ಯಾವ ಸಿಕ್ಕರೆ ನಾವು ಆರಾಮಿದ್ದೇವೆ. ಅವು ಇಚ್ಛಿತ ವಸ್ತು ಪ್ರಾಪ್ತ ಆದ ಕೂಡಲೇ ಮನುಷ್ಯನ ಹರಿದಾಟ ನಿಲ್ತೈತಿ. ಮನುಷ್ಯ ನಿಶ್ಚಲ ಆಗಿರ್ತದೆ. ನಿಶ್ಚಲ ಸ್ಥಿತಿ ಒಳಗಲ್ಲಿ ಯಾವ ವಿಷಯನೂ ಇರೋದಿಲ್ಲ, ಆನಂದ ಇರ್ತೈತಿ. ಯಾವ್ಯಾವ ಮನಸ್ಸು ನಿಶ್ಚಲ ಇರ್ತೈತಿ ಅವಾಗ ಆನಂದದ ನಿನ್ನ ಆನಂದ ನಿನಗೆ ಅನುಭವ ಬರ್ತದೆ. ಅಲ್ಲಿ ವಿಷಯ ಇರುವುದಿಲ್ಲ, ವಿಷಯ ಅನಿಸೋದಿಲ್ಲ ಅಲ್ಲಿ. ಕಣ್ಣು, ಮೂಗು, ಕಿವಿ, ಚರ್ಮ, ನಾಲಿಗೆಯಿಂದ ಆರಾಮ ಹೊಂದಬೇಕಂತ ಪ್ರಯತ್ನ ನಡೆಸೇವಲ್ಲ. ಜಗತ್ತಿನ ಎಲ್ಲ ವಿಶ್ವವಿದ್ಯಾಲಯಗಳು ಅದನ್ನ ಕಲಿಸ್ತಾವಿಲ್ಲ. ಅವುಗಳಿಂದ ಸುಖ ಹೊಂದಬೇಕು ಅನ್ನೋ ನಿರಂತರ ಪ್ರಯತ್ನ ನಡೆದತ್ತೆ ಎಲ್ಲರದು. ಎಲ್ಲ ಲೋಕದವರು ಅದನ್ನ ಮಾಡತ್ತೀವಿ. ಹೇಳು ಮುಂದೆ ತೂಗಿಸ್ಕೊತ ಕೂತ್ರಿ ಎಷ್ಟು ಜನ್ಮಕ್ಕೆ ತಿಳಿಬೇಕ್ರಿ ಇದು ನಮಗೆ. ಈ 5 ಇಂದ್ರಿಯಗಳ ಪೈಕಿ ಯಾವ ಇಂದ್ರಿಯಗಳಿಂದ ನಮಗೆ ಆರಾಮ ಅನುಭವ ಬರ್ತೈತಿ ಹೇಳಿ? ವೃತ್ತಿ ಬಹಿರ್ಮುಖವಾಗಿ ವಿಷಯಗಳ ಮುಖಾಂತರ ಆನಂದ ಹುಡುಕೋದು ಅಲ್ಲಿದು. ಅಂತರ್ಮುಖಿಯಾಗಿ ಅಂತರಂಗದಲ್ಲಿ ಕಂಡುಕೊಳ್ಳುವ ಕೆಲಸದ ಬಹಿರ್ಮುಖ ವೃತ್ತಿಯನ್ನೆಲ್ಲ ಕೈಬಿಟ್ಟು ಅಂತರ್ಮುಖಿಯಾಗಿ ಇದನ್ನು ನಮ್ಮೊಳಗೆ ನಾವು ನೋಡ್ಕೊಳ್ಳೋ ಕೆಲಸದ. ಹೊರಗೆ ಹೆಣಿಕೆ ಆಗ್ಬೇಕಂದ್ರೆ ನಾವು ಇದಾಗುವುದನ್ನ. ಮೊಟ್ಟ ಮೊದಲಿಗೆ ನಮಗೆ ಆನಂದದ ಗೊತ್ತಾದದ್ದು ಯಾವ ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಇಲ್ಲವೇ ಅದನ್ನು ಕಂಡುಕೊಂಡದ್ದು. ಇಂದ್ರಿಯಗಳ ವ್ಯಾಪಾರದಿಂದ ಮನಸ್ಸಿಗೆ ಶ್ರಮ ಉಂಟಾಗೈತಿಲ್ಲ. ಅಂದಿಂದ ಅದನ್ನ ಯಾಕೆ ಮಾಡ್ಕೊತ ಹೋಗ್ಬೇಕು? ಮತ್ತು ಹೊಳ್ಳೆ ಅದನ್ನ ಮಾಡೋದು. ನೋಡಿ ಅದನ್ನ ಎಷ್ಟು ಸಲ ಹುಟ್ಟಿ ಬಂದು ನೋಡಿ ಅಲ್ಲೋ. ಕಂಡು ಕೇಳಿ ಮತ್ತು ಅದ್ರ ಬೆನ್ನು ಹತ್ತದಂದ್ರೆ ಕಂಡು ಕೇಳಿ ಮತ್ತೆ ಮೋಹಿಪರೇ ಭೂಮಂಡಲದ ಭೋಗ ಪೂಗವನ ಅತಿ ಗೆಳೆಯರಿ ಮನುಜರು ಅಂತ. ಈ ಆದಿಮಾಯಾ ರೂಪಿ ಅಜ್ಞಾನದೊಳಗೆ ಹಂಗೆ ಕಣವರ್ಸ್ಕೊಂತ ಅದ್ರ ಬೆನ್ನು ಹತ್ತಿ ತಿರ್ಕೊಂತ ಹೊಂಟು ಬಿಟ್ಟಿರಿ. ಯಾವಾಗಪ್ಪ ಎಚ್ಚರ ಆಗೋದು ಇದರಿಂದ ನೀವು? ಅವ ಅನುಭವಿಗಳು ಎಚ್ಚರಗೊಳಿಸ್ತಾರೆ. ಶ್ರೋತ್ರಿಯ ಬ್ರಹ್ಮನಿಷ್ಠರ ಕಡೆ ಹೋದಾಗ ಅವರು ನಿಮ್ಗೆ ಅದನ್ನು ಎಚ್ಚರಗೊಳಿಸ್ತಾರೆ. ಅವಾಗ ಇದರ ಕಡೆಲ್ಲ ಕೊಟ್ಟಾಗ ನಮಗಿದು ಅನುಭವ ಬರ್ತೈತಿ. ಸತತ ಪ್ರಯತ್ನ ಬೇಕ್ರಿ ಇದಕ್ಕೆ. ಸತತ ಹಿತಾಹಿತ ವಿಚಾರದ ಪ್ರಯತ್ನದಿಂದ ಮನಸ್ಸನ್ನು ಅಂತರ್ಮುಖ ಮಾಡಿಕೊಂಡು
ತನ್ನ ಅಂತರಂಗದಲ್ಲಿ ಆನಂದವನ್ನು ಕಂಡುಕೊಳ್ಬೇಕಾಗಿತ್ತು ನಾವು. ನೀವು ನಿಷ್ಠೆಯಿಂದ ಅಧ್ಯಾತ್ಮ ವಿಚಾರದೊಳಗೆ ತೊಡಗಿದ್ರಿ ಅಂದ್ರೆ ಎಲ್ಲ ತನ್ನಿಂದ ತಾನ ಅನುಕೂಲಕ್ಕವು. ರಾಕ್ಷಸಿ ಪಿಶಾಚಿಗಳು ನಿಮಗೆ ಏನೂ ಮಾಡೋದಿಲ್ಲ, ಅವು ನಿಮ್ಮ ಸೇವಾಕ್ ನಿಲ್ತಾವು, ಅನುಕೂಲಕ್ಕವು. ನಿಮಗೆ ಡೋಂಗಿ ಮಾಡಿದ್ರೆ ಮಾತ್ರ ಪೀಡಾ ಕೊಡ್ತಾವೆ. ಮತ್ತು ನಾವು ಮೊದಲು ಮಾಡೋ ಕೆಲಸ ಯಾವುದು ಅಂದರೆ ವಿಷಯಗಳಲ್ಲಿ ವೈರಾಗ್ಯವನ್ನು ಹೊಂದುವುದು, ದುಃಖಿತರಲ್ಲಿ ದಯೆಯನ್ನು ತೋರುವುದು, ಕೈಲಾದ ಮಟ್ಟಿಗೆ ಅವರಿಗೆ ಸಹಾಯ ಮಾಡಬೇಕು. ಎದರ ಸಂಬಂಧ ಇದಲ್ಲ, ನಿನಗೆ ಸಮಾಧಾನ ಇರುವುದರಿಂದ ಮಾಡಬೇಕಾಗೈತಿ. ಇತರರು ಮಾಡಿದ ತಪ್ಪುಗಳನ್ನು ಎತ್ತಿ ಆಡದೆ ಅವರನ್ನು ಉದಾರತನದಿಂದ ಕ್ಷಮಿಸಬೇಕು. ಅದಕ್ಕೆ ಮಹಾತ್ಮರು ಪಾಪಿಗಳಲ್ಲಿ ಉದಾಸೀನಾಗಿರ್ತಾರೆ. ಅವ್ರು ಕುಮಸಿಟ್ಕೊಂಡಿದ್ರೆ ಅವ್ರಿಗೆ ಹಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕು ಅನ್ನೋ ಇಲ್ಲ. ಅವ್ರು ಕೆಡಕ್ಕೆ ಮಾಡಿದವಗೂ ಒಳ್ಳೇದೇ ಮಾಡ್ಬೇಕು. ಉದಾಸೀನ ಭಾವ ಇರ್ತೈತೆ ಅವ್ರಿಗೆ. ಕೆಟ್ಟದ್ದನ್ನು ಎಲ್ಲಿಯೂ ನೋಡೋದು, ಯಾರಲ್ಲಿ ಅವ್ರು ನೋಡಕ್ಕೆ ಹೋಗೋದಿಲ್ಲ. ಅವ್ರು ನಮ್ಮ ಸ್ವಭಾವ ಏನೈತಿ, ಅವ್ನು ಚಲೋ ಮನುಷ್ಯ ಅದಾನಂದ್ರೆ ಅವ್ನು ಹುಡುಕ್ಯಾಡಿ ಅವನಲ್ಲಿ ಹುಳಕ್ ನೋಡ್ತಾರೆ. ನಮ್ಮ ಚಾಡಿ ಬಂದ್ಬಿಟ್ಟೈತೆ, ಅದು ಜನ್ಮಾಂತರ. ಒಳ್ಳೇದನ್ನು ನಾವು ನೋಡೋದೇ ಇಲ್ಲ. ಪ್ರತಿಯೊಂದು ಜೀವಿಗಳಲ್ಲಿ ಒಳ್ಳೇದನ್ನು ಕಾಣ್ತದೆ. ನಾವು ಹುಡುಕ್ಯಾಡಿ ಅವನಲ್ಲಿ ಹುಳಕ ನೋಡೋದು. ಹೌದಪ್ಪ ಅವನು ಅದನ್ನೊಳ್ಳೆ ನೆನಪಿಟ್ಟುಕೊಂಡಿರ್ತಾನೆ. ಅದನ್ನು ಹೌದಿಲ್ಲ, ಅದನ್ನು ಮರಿ ಅವನು ಒಳ್ಳೆಯದನ್ನು ನೆನಪಿಟ್ಟುಕೊಂತ ಅವನು ಉದಾರತನದಿಂದ ಅವನು ಕ್ಷಮಿಸುವಂತ. ಪಾಪಿಗಳಲ್ಲಿ ಉದಾಸೀನ ಆಗು. ಪರರ ಒಳ್ಳೆಯ ಗುಣಗಳನ್ನು ಪರ್ವತದಂತೆ ಕೊಂಡಾಡಬೇಕು ಅಂದರೆ ಒಂದು ಸ್ವಲ್ಪ ಒಳ್ಳೆಯದೈತೆ ಅಂದ್ರೆ ಎತ್ತಿ ಅದನ್ನು ಯಾಕ್ರಿ ಎತ್ತಿ ಆಡಬೇಕಂತ. ನಾವು ಅದನ್ನು ಮಾಡೋದಿಲ್ಲ. ಕೆಟ್ಟದ್ದನ್ನು ತಂದು ಅವನು ಹತಕತೇವೆ. ಮತ್ತೆ ಅವನು ಹೊಟ್ಟೆ ಕಿಚ್ಚು ಹೆಂಗೈತೆ ನೋಡಿ, ದ್ವೇಷ ಸಮಾಜನ ಹಂಗೈತೆ ನಮಗೆಲ್ಲ. ಹೊಟ್ಟೆ ಕಿಚ್ಚಿನ ಸಮಾಜ. ಅವನು ಒಳ್ಳೇದು ಮಾಡಿದ್ದನ್ನು ಅವನು ಮುಂದೆ ತಂದು ಬಿಡ್ಕೊಳ್ಳೋದಿಲ್ಲ. ಅವನು ಮಾಡೈತಿ ಬಿಡ ಮತ್ತು ಅವನು ಹತಗುದು ಅದ ಚಾಳಿ ಕಲ್ತೇವೆ ನಾವು. ಅದಕ್ಕೆ ದುರಿತದಳು ಅಧಿಕವಾಗುವುದು ಪರನಿಂದೆ. ಇನ್ನೊಬ್ಬರ ದೋಷಗಳನ್ನು ನೋಡಕ್ಕೆ ಹೋಗ್ಬಾರ್ದು. ಅದ ಪಾಪ. ಎಲ್ಲ ಪಾಪ ಅದ ದುರಿತ ಕರ್ಮಗಳು ಅಂದ್ರೆ ಅದ ಇನ್ನೊಬ್ಬರ ದೋಷಗಳನ್ನು ನೋಡಕ್ಕೆ ಹೋಗ್ಬಾರ್ದು ಅಂತ. ಎದರಿಂದ ಎಲ್ಲಿ ಆರಾಮ ಇರ್ತೈತಿ ಅನ್ನೋದನ್ನು ಸತತ ಅಭ್ಯಾಸ ಮಾಡಿದಾಗ ಗೊತ್ತಾಕೈತಿ ನಮಗೆ. ಬಾಕಿದ ಏನು ಕೆಲಸ ಇಲ್ಲ ನಮ್ದು. ಇಂಥಲ್ಲೇ ಆರಾಮ ಅನುಭವಕ್ಕೆ ಬರ್ತೈತಿ ಅನ್ನೋದು ಗಟ್ಟಿ ಆಗ್ಬೇಕು. ಅಗಡೆ ಹಚ್ಚಿ ಊಟ ಪಡ್ದಂಗೆ ಆಗ್ಬೇಕು ನೋಡಿ. ಹೊರಗೆ ಎಲ್ಲಿಯೂ ಇಲ್ಲ, ಎಲ್ಲಿ ಹಣಿಕೆ ಹಾಕಿದ್ರು ಸಿಗೋದಿಲ್ಲ. ಯಾವ ಇಂದ್ರಿಯ ವಿಷಯಗಳ ಸಂಪರ್ಕ ಭೋಗದಿಂದನೂ ಅದು ದೊರೀತಿಲ್ಲ. ಅವನ್ನೆಲ್ಲ ಬಂದ್ ಮಾಡ, ವ್ಯಾಪಾರ ಎಲ್ಲ ಬಂದ್ ಮಾಡಿ ಅನುಭವಕ್ಕೆ ತಗೋಬೇಕಾಗೈತಿ. ಜಗತ್ತಿನ ಮೇಲಿನ ಹೆಣ್ಣು ಗಂಡು ಎಲ್ಲ ಲಗ ಹೊಡಿತಾವಲ್ಲ, ಯಾರು ಸುಖ ಹೊಂದ್ಯಾರ? ಬರೀ ಕಾಮನ ತಿಂಡಿ ಕೆಲಸ ಮಾಡಿಬಿಟ್ರೆ ದೊಡ್ಡ ಕೆಲಸ ಮಾಡಿದಂಗೆ ಆತ ನೀವು. ಮತ್ತಟು ಅದು ಹೆಚ್ಚಾಕೊಂತ ಹೋಗ್ತೈತಿ. ಅದು ಕೆರಕೆರಂಗೆ ತಿಂಡಿ ಹೆಚ್ಚಾಕೈತಿ. ಹೌದಿಲ್ಲ? ಬಾಂದಿ ಬೀಳಮುಟ್ಟ ಹಂಗೆ ಕೆರೋದು. ಅದು ಎಂದೂ ಅದು ತಿಂಡಿ ತೀರ್ಸ್ಕೊಳಕ್ಕಾಗಿಲ್ಲ ನೀನು. ಜನ್ಮಾಂತರ ಕೆರ್ಕೊಂತ ಅಡ್ಡಾಡಾಕ್ತಿಯಲ್ವ? ಏನಂದ್ರೆ ಅದು ಒಂದು ದೊಡ್ಡ ಹೆಂಡದ ಗೊಬ್ಬೆ ಅದು. ಒಂದು ಹೆಣ್ಣು ಮೈನರ್ ಕುಂತಿ ಅಂದ್ರೆ ಹುಳ ಬೀಳು ತಯಾರಾತಂತ. ಹೌದಿಲ್ಲ? ಅದು 30 ವರ್ಷದ ಮಟ ಹೆಚ್ಚು ಇರ್ತೈತಿ. ಅದು ಹೆಚ್ಚಾತ ಅಂದ್ರೆ ಅವು ಅಂಡಾನು ಬಿಡುಗಡೆ ಕಡಿಮೆ ಆಗಿಬಿಡ್ತೈತಿ. ಅದಕ್ಕೆ ದೌಡ್ ಹೆಣ್ಮಕ್ಳನ್ನ ಲಗ್ನ ಮಾಡಿಕೊಡ್ಬೇಕಂತಾರೆ. ವಂಶಾಭಿವೃದ್ಧಿಗಾಗಿ ಅಷ್ಟರೊಳಗೆ ನಾವು ಮಾಡ್ಕೋಬೇಕು. ಆನಂತರ ಹುಟ್ಟು ಆರೋಗ್ಯವಾಗಿ ಇರ್ತಾವಲ್ಲ, ಕುಂಟ ಇಂಥವ ಊಟಕ್ಕೆ ಚಲೋಕ್ಕವು. ವಯಸ್ಸಾದ ಮ್ಯಾಗ ಅವನ್ನ ಇದನ್ನು ಮಾಡಬಾರ್ದು ಅಂತ ಹೇಳಿ ಅದಕ್ಕೆ
ದೌಡ್ ಮಾಡಬೇಕು ಅಂತ. ಏನು ಇಡೀ ಮಾನವ ಮಾತ್ರಗೆಲ್ಲ ಉಪಯೋಗ ಬರ್ಬೇಕು ನೋಡ್ರಿ, ಅಂಥದ್ದು ಹೇಳಿದ್ರೆ ಅಡ್ಡಿ ಇಲ್ಲ. ಯಾವ್ದಾರ ಒಂದು ಗುಂಪಿಗೆ ಸಂಬಂಧಪಟ್ಟಿದ್ದು ಹೇಳ್ಕೊಂತ ಕೂತ್ರೆ, ನಿನ್ನ ಲಿಂಗಪ್ಪನ ಪೂಜೆ ಹೇಳ್ಕೊಂತ ಕೂತ್ರೆ ಎಷ್ಟು ಜನರಿಗೆ ಉಪಯೋಗ ಬರ್ತೈತ್ರಿ? ಅದು ಎದಕ್ಕೆ ಬರೋದದ? ಜಗತ್ತಿನ ಮಾನವರಿಗೆಲ್ಲ ಉಪಯೋಗ ಬರ್ತೈತೆನ ಲಿಂಗಪ್ಪ ಪೂಜೆ ಮಾಡ್ಕೊಂತ? ಅದನ್ನ ಏನು ಮಾಡೋದು? ಅದು ಮಾಡಿದ್ರೆ ಹಾಂ ಯಾವ್ದಾರ ಒಂದು ಗುಂಪಿಗೆ ಸಂಬಂಧಪಟ್ಟದ್ದನ್ನು ಹೇಳ್ಕೊಂತ ಕೂತ್ರಿ ಅದಕ್ಕೆ ಬರೋದ್ರಿ ಅದು? ನಮ್ಮ ಋಷಿಮುನಿಗಳು ಅದನ್ನು ಮಾಡಿರನು? ಯಾವ್ದಾರ ಒಂದು ಗುಂಪಿಗೆ ಜಾತಿಗೆ ಸಂಬಂಧಪಟ್ಟೋದನ್ನು ಹೇಳಿರನು? ಇಡೀ ಜಗತ್ತಿಗೆ ಸಂಬಂಧಪಟ್ಟದ್ದನ್ನು ಹೇಳ್ಯಾರಿಲ್ಲ. ಸನಾತನ ಋಷಿಮುನಿಗಳು ನಮ್ಮ ಜಗತ್ತಿನ ಜೀವಿಗಳಿಗೆಲ್ಲ ಸಂಬಂಧಪಟ್ಟದ್ದನ್ನು ಹೇಳಿದರು. ಅಂಥದ್ದೇ ಹೇಳಿದ್ರೆ ಅಡ್ಡಿ ಇಲ್ಲ. ಏನು ಹೊಸದಾಗಿ ಏನಿಲ್ಲ, ಎಲ್ಲ ಮೊದಲಿರ್ದ ಇದ್ದದ್ದು. ನೀ ಏನು ಹೊಸದು ಏನೂ ಇಲ್ಲ ನೀ ಮಾಡಿದ್ದಿದ್ರಾಗ. ಏನು ಋಷಿಮುನಿಗಳ ಹೇಳಿ ಇಟ್ಟದ್ದನ್ನ ಅದರಾಗಿಂದನ ತಗೊಂಡೆ ನೀ ಏನಾರು ಹೇಳುವುದು? ನಿನ್ನ ಶಾಣೆತನ ಏಟು? ನಿನ್ನ ಶಾಣೆತನ ಮಾಡಿಟ್ಟದ್ದದ ಹಿಂದಿನ ಋಷಿಮುನಿಗಳು. ನಾ ಏನು ನಿಮಗೆ ಹೊಸದು ಹೇಳಕತ್ತಿಲ್ಲ, ನಿಮ್ಮ ಹಿಂದಿನ ಋಷಿಮುನಿಗಳ ಹೇಳಿ ಇದ್ದು ತೋರ್ಸ್ಯಾರಲ್ಲ, ಅದನ್ನು ನಿಮಗೆ ನೆನಪಿಗೆ ತಂದು ಕೊಡತ್ತೇನೆ. ನಂದು ಯಾವ್ದಾರ ಒಬ್ಬ ವ್ಯಕ್ತಿ ಹೆಸರಿನ ಮ್ಯಾಗ ಬಂದದ್ದಲ್ಲ ಅದು. ನೋಡ್ರಿ ನೀವು ವೇದ ಉಪನಿಷತ್ತುಗಳು ಯಾರ ಒಬ್ಬ ವ್ಯಕ್ತಿ ಹೆಸರು ಬರ್ಕೊಂಡಾರ ನೋಡ್ಕೊರಿ. ಅವ್ನು ಅಪೌರುಷೇಯವಾಣಿ ಅವು. ವ್ಯಕ್ತಿ ಹೆಸರು ಬಂತಂದ್ರೆ ಪೌರುಷವಾಣಿ ಬಂತಲ್ಲಿ, ಹೌದಿಲ್ಲ? ಯಾವ್ದಾರ ಇಂಥವ್ರಿಂದ ಅದ ವ್ಯಕ್ತಿ ಅಂತ ಬಂದೈತೆ, ಹಂಗಿಲ್ಲ. ಅದು ಅಪೌರುಷವಾಣಿ. ಅದು ನಾವಂತ ತಿಳ್ಕೊಂಡೇ ಇಲ್ಲ. ಅವು ನಾಮರೂಪಗಳ ಅಭಿಮಾನ ಕೈಬಿಟ್ರು. ನಾವು ಏನಾರ ಒಂದು ಬರೆದ್ರೆ ನಮ್ಮ ಹೆಸರು ಹಾಕಿರೋದಕ್ಕಂತೇವಿ, ಹೆಸರು ಬರ್ದಿಲ್ಲ ಅದಕ್ಕೆ, ಹೌದಿಲ್ಲ? ಅದರ ಅಭಿಮಾನ ಇಲ್ಲ ಅವರಿಗೆ. ಅದರ ಈಗ ನನ್ನ ಬಗ್ಗೆ ನಾ ಇದನ್ನು ಹೇಳ್ಕೊಳಕತ್ತೇನೆ. ಮೂಲ ಇರುವಿನ ಅಭಿಮಾನದ ಸ್ವರೂಪದ ಅಭಿಮಾನನ, ಅದನ್ನು ಬಿಟ್ಟು ನಾ ಅಲ್ಲ ಉಳ್ಕಿದ್ದು ಯಾವುದೂ ನಾನಲ್ಲ, ಅದನ್ಯಾಕೆ ನಾ ಅಂತ ಹೇಳ್ಕೊಳ್ಳಿ. ಮತ್ತು ಅಜ್ಞಾನದೊಳಗೆ ಯಾಕೆ ಬೀಳ್ತಾರೆ ಅವರು? ಅದರ ಅಭಿಮಾನ ಹಿಡ್ಕೊಂಡು. ಅಜ್ಞಾನ ಆಕೈತೆ ನಮ್ಗೆ ಅದರ ಅಭಿಮಾನ ಹಿಡಿದ್ರೆ. ನಾಮರೂಪಗಳ ಅಭಿಮಾನ ಹಿಡ್ಕೊಂಡು ಅವ ಅಜ್ಞಾನಿ. ಅವಾಗ ಎಂದೂ ಅಜ್ಞಾನ ಆಗೋದಿಲ್ಲ ಅಂತ. ಏನು ಅದಕ್ಕೆ ಆವ ಮತದಳು 6 ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆಯೂ ಬೆರೆಸದೆ ಅಂತ. ಯಾವ ಜಾತಿ ಮತ ಸಂಪ್ರದಾಯ ಎಲ್ಲ ಕೈ ಬಿಡವನ್ನೆಲ್ಲ. ಅವೆಲ್ಲ ಚೈನಿ ಹೊಡ್ಯಾಕ ಹೊಟ್ಟೆ ತುಂಬ್ಕೊಳಕಟ್ಟ ಅವು. ಅದ್ರ ಯಾವ ಸಂಪ್ರದಾಯದಿಂದನೂ ಮುಕ್ತಿ ಆಗೋದಿಲ್ಲ ನಿನಗೆ. ಮಾನವ ಮಾತ್ರೆಗೆ ಉಪಯೋಗ ಬರುವಂಥದ್ದು ಯಾವುದಂದ್ರೆ ವಿವೇಕ, ವೈರಾಗ್ಯ, ನೀತಿ. ಯಾವ ಜಾತಿಗೆ ಸಂಬಂಧಪಟ್ಟವು? ಎಲ್ಲರಿಗೆ ಸಂಬಂಧಪಟ್ಟವಿಲ್ಲ. ವಿವೇಕ, ವೈರಾಗ್ಯ, ನೀತಿ, ಪ್ರಾಮಾಣಿಕತನದಿಂದ ನಡ್ಕೋದು ಎಲ್ಲರಿಗೂ, ಎಲ್ಲ ವರ್ಗದವರಿಗೆ, ಹಿಂದಿನವರಿಗೆ ಮುಂದಿನವರಿಗೆ ಎಲ್ಲರಿಗೂ ಒಂದೇ ಐತಿಲ್ಲ. ನೀತಿ ತಪ್ಪಿ ನಡೆದ್ರೆ ಅಂದ್ರೆ ಅದರ ಫಲ ಉಣ್ಬೇಕಾಕತಿ. ಮಾಡಿದ ಫಲ ಅನುಭವಿಸಲ್ಲೇ ಎಲ್ಲಿ ಪಾರಾಕಿರಿ ನೀವು? ಮುಗುಲು ಹೊಡೆದು ಹೋಕ್ಕಿರ್ಯಾ? ಕರ್ಮಜಾಲದಿಂದ ಪಾರಾಗಬೇಕಾತಂದ್ರೆ ಜ್ಞಾನ ಮಾಡಿಕೊಂಡಾಗ ಇದರಿಂದ ಪಾರಾಗೋದು. ಬೇರೆ ದಾರಿ ಇಲ್ಲ ಅದಕ್ಕೆ. ಏನು ಯಾವ ಬಲ ಐತೆ ಅಂತ ಮಾಡ್ತೀಯೋ? ಯಾರು ಮಾಪ್ ಮಾಡೋರು ಅದಾರ ನೀನು? ಆವ ಬಲವಿಡಿದ ಕಿಳಿದೊರಿತವನ ಎಸಗಿ ಜೀವಿಸುವೆ ಮಾಜ ದುಸರಲೇ ಮಾನವ. ಯಾವ ಬಲ ಐತೆ ಅಂತ ತಿಳ್ಕೊಂಡು ಮಾಡಾಕ್ತೀವೋ ಪಾಪ ಕೃತಿಗಳನ್ನು? ಯಾರು ಕೇಳೋರಿಲ್ಲ ಅಂತ ಹೇಳಿದಿ, ನರಕಿಲ್ಲ ಅಂತ ಹೇಳಿದಿ. ಜವನ ಸೀಮೆ ತೆಗೆದುದೆ, ಯಮಲೋಕ ಹಾಳಾಗೈತೆ ಅಂತ ಹೇಳಿದಿ. ಕರುಣಾ ರಸಮಯರೇ ಯಮಭಟರು ಮರವಿ ಚಿತ್ರಗುಪ್ತರಿಗೆ ರುಜಗಳಿಹವನ್ನು ಉಳಿದು ಓಡಿದವೆ, ಜರೆಯ ನೊಡಲೊಳಗೂಡದಂತೆ ಮಾಡಿದವೆ. ಮುಪ್ಪ ಬರುದಿಲ್ಲ ನಿನಗೆ. ಯಾಕ್ರಿ ಹಿಂಗೆ ಇರ್ತಿ? ಅದರ ಫಲ ಉಣ್ಬೇಕಾಕೈತಿ, ಅದರ ಪರಿಣಾಮ ಅನುಭವಿಸ್ಬೇಕಾಕೈತಿ. ಅದಕ್ಕೆ ಪಾಪ ಮಾಡಬೇಡ್ತಮ್ಮ, ಎಚ್ಚರದಿಂದ ಇರುವಂಥ ಕರ್ಮ ಸಿದ್ಧಾಂತ ಎಚ್ಚರಿಕೆ ಕೊಡ್ತದೆ. ಏನು ಅದನ್ನು ಉಂಡ ತೀರ್ಬೇಕು ನೀವು. ಕರ್ಮ ಸಿದ್ಧಾಂತದ ಪ್ರಕಾರ ಏನು ಮಾಡಿರ್ತೀವಿ ಅದನ್ನು ಅದು ಗಡಿಸೇ ತೀರ್ತೈತಿ ನಿನಗೆ. ಮಾಡಿದ ಮ್ಯಾಗ ಬಿಟ್ಟ ಬಾನ ಹೆಂಗೆ ತಕ್ಕೊಳಿಕ್ಕೆ ಬರೋದಲ್ಲ, ಮಾಡಿದ ಕರ್ಮವನ್ನು ನಾವು ಅನುಭವಿಸೇ ತೀರ್ಬೇಕಾಗೈತಿ. ಅದಕ್ಕೆ ಭಾಳ ಎಚ್ಚರದಿಂದ ಹೆಜ್ಜೆ ಇಡಬೇಕಾಗೈತಿ. ಏನೋ ಮಾಡಬೇಕಾದ್ರೂ ನಾವು ವಿವೇಕ ವಿಚಾರ ಇಲ್ಲದೆ ದುಡುಕಿ ಏನಾರ ಮಾಡಿದಂದ್ರೆ ಅದರ ಪಶ್ಚಾತ್ತಾಪ ಪಡಬೇಕಾಗೈತಿ ನೀವು.
ಅದಕ್ಕೆ ಮಹಾತ್ಮರು ಎಚ್ಚರಗೊಳಿಸ್ತಾರೆ, ಮಾಡಬೇಡ ತಮ್ಮ ಪಾಪ ಕೃತಿಗಳನ್ನು ಎಂದೂ ಮಾಡಕ್ಕೆ ಹೋಗಬೇಡ. ನಾವು ವಿಷಯದ ಆಶಯ ಸಂಬಂಧ ಏನೆಲ್ಲ ಕಾರ್ಬಾರ ಮಾಡ್ತೀವಿ, ಅದರ ಫಲ ಅವನ್ನ ಹೀನ ಜನ್ಮಕ್ಕೆ ಹೋಗಿ ಬಳಲ್ಬೇಕಾಗೈತಿ. ಏನು ಮಾಡಿದ ಕರ್ಮದ ಫಲ ಅನುಭವಿಸಲಿ, ಎಲ್ಲಿ ಹೋಗ್ತೀರಿ? ಮುಗುಲು ಹೊಡೆದು ಹೋಗ್ತೀರ್ಯಾ? ಭಾಳ ಕಠಿಣದ. ಗಹನೋ ಕರ್ಮನೋ ಗಹನ ಗತಿ ಅಂತ. ಜ್ಞಾನಕ್ಕೆ ನಾವು ಬರಬೇಕಾತಂದ್ರೆ ವಿಹಿತ ಮತ್ತು ನಿಷಿದ್ಧ ಎರಡನ್ನೂ ಕೈ ಬಿಡಬೇಕಾಗತ್ತೆ. ಹೌದಿಲ್ಲ? ಜ್ಞಾನ ಪ್ರಾಪ್ತಿಗಾಗಿ ವಿಹಿತ ಕರ್ಮ ನಿಷಿದ್ಧ ಕರ್ಮ ಎರಡನ್ನೂ ಮೀರಿ ನಿಂತಾಗ ಜ್ಞಾನೋದಯ ಆಗ್ತದೆ. ನಮ್ಗೆ ಸ್ವರ್ಗಕ್ಕೆ ನರಕಕ್ಕೆ ಬೆಂಕಿ ಹಚ್ತಾನ. ಪಾಪ ಪುಣ್ಯ ಅನಗ ಸ್ವರೂಪಿ ಅಂತ. ಏನು ಪಾಪ ಪುಣ್ಯ ರಹಿತ. ದುಃಖದಲ್ಲಿರ್ತಕ್ಕಂಥ ಜೀವಿಗಳಲ್ಲಿಯೇ ಜ್ಞಾನಿಗಳಿಗೆ ಸ್ವಾಭಾವಿಕವಾಗಿ ದಯ ಉಂಟಾಕೈತಿ. ಏನು ಯಾಕೆ ಒದ್ದೆ ಆಡ್ತಾವಪ್ಪ ಇವು ಗೊತ್ತಿಲ್ಲಕ್ಕೆ ಅಂತ. ಅದಕ್ಕೆ ಅವರಿಗೆ ಮಾರ್ಗದರ್ಶನ ಮಾಡ್ಕೋತ ಬಂದಾರ. ಅವರು ಎಚ್ಚರಗೊಳಿಸುವಂಥ ಪ್ರಯತ್ನ. ನಾವು ಆ ಸ್ಥಿತಿಯನ್ನು ಹೊಂದಿ ಇನ್ನುಳಿದ ಜೀವಿಗಳು ಅದರ ದುಃಖದಾಗ ಬಿದ್ದು ಹೊಳ್ಳಾಡಬಾರ್ದು. ಇವು ಪಾರಾಗಲಿ, ದುಃಖದಿಂದ ಬಿಡುಗಡೆ ಹೊಂದಲಿ ಅಂತ ಕರುಣಾದೃಷ್ಟಿಯಿಂದ ಎಚ್ಚರಗೊಳಿಸ್ಕೊಂತ ಬಂದಾರ ಮಹಾತ್ಮರಾದವರೆಲ್ಲ. ಅದಕ್ಕೆ ದಯಾಮಯ ದೃಷ್ಟಿ ಜೀವಿಗಳ ಮ್ಯಾಲೆ ಬಿತ್ತು ಅಂದ್ರೆ ಮಹಾತ್ಮರ ದಯಾಮಯ ದೃಷ್ಟಿ ಅವುಗಳ ಕಲ್ಯಾಣಕ್ಕೈತಿ. ಹೌದಿಲ್ಲ? ಇಲ್ಲ ಅಂದ್ರೆ ಈ ಕಡೆ ನಮ್ಗೆ ಲಕ್ಷ ಕೊಡ್ಲಿಲ್ಲ ಅಂದ್ರೆ ಎಲ್ಲಿ ತಿಳಿತಿತ್ತು ಈ ನಾಡಿನ ಜನರಿಗೆಲ್ಲ? ವಿವೇಕ ಉದಯ ಆಯಿತು ಅಂದ್ರೆ ಪರಹಿತ ತನ್ನಿಂದ ತಾನ ಬರ್ತೈತಿ ನೋಡ್ರಿ. ಏನು ವಿಷಯದ ವ್ಯಾಮೋಹ ಕಡಿಮೆ ಆಗ್ಬಿಡ್ತೈತಿ. ಅವನು ಯಾವ್ದು ನಿತ್ಯ, ಯಾವ್ದು ಅನಿತ್ಯದ, ಯಾವ್ದು ಹಿತ, ಯಾವ್ದು ಅಹಿತದವನು ವಿವೇಕ ನಮ್ಮಲ್ಲಿ ಜಾಗೃತ ಆದ್ರೆ ಅವನಿಂದ ಪರಹಿತ ಕಾರ್ಯಗಳು ಜರುಗ್ತಾವೆ. ವಿವೇಕವಂತನಿಂದ. ಅವಿವೇಕಿ ಅವ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಮಾಡವ, ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನ ಅವಿವೇಕಿ ಅವ. ಏನು ಮುಂದೆ ನನಗೆ ಲಾಭ ಆಕತ್ತೇನೋ ಆಶೆ ಇಟ್ಕೊಂಡು ಮಾಡ್ತಾನ. ಪ್ರತಿನಿತ್ಯವೂ ಆತ್ಮವಿಚಾರವನ್ನು ಆಧಾರದಿಂದ ಕೇಳುತ್ತಾ ಅದನ್ನು ಮನನ ಮಾಡ್ಕೊಂತ ಇರೋವನ ಸಾಧಕ. ಏನು ಲೋಭದಿಂದ ಆಗತಕ್ಕಂಥ ದುರ್ಗುಣಗಳೆಲ್ಲ ಮನಸ್ಸಿನಾಗಿನ್ನೂ ಹೋದಾಗ ವೃತ್ತಿ ಬ್ರಹ್ಮಾಕಾರ ಆಕೈತಿ. ಏನು ಅದಕ್ಕೆ ಸದ್ಗುಣ ಸಂಪನ್ನರಿಗೆ ನಿಜ ಸುಖ ಮೆದುರುಳು ಸಾಧ್ಯಂ ಅಂದಾರ. ಮುನ್ನವೇ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮುನ್ನತವಾದ ಸದ್ಗುಣ ಸಂಪನ್ನರಿಗೆ ನಿಜ ಸುಖ ಮೆದುರುಳು ಸಾಧ್ಯಂ ಅಂತ. ಹಂಗೆ ಒಳಗೆಲ್ಲ ವಾಸನ ಇಟ್ಕೊಂಡ ನಾ ಹಂಗೆ ಮಂತ್ರ ಬಡಬಡಿಸಿರ ಸೋಹಂ ಸೋಹಂ ಅನ್ಕೊಂತ ಕೂತ್ರೆ ಏನಾಗ್ತದೆ? ದಮ್ ಹತ್ತಿದವರು ಸ್ವಯಂ ಸ್ವಯಂ ಅಂತಿರ್ತಾರೆ. ದೇಹ ಬುದ್ಧಿಯನ್ನು ಹೋಗಲಾಡಿಸಿ ಆತ್ಮಬುದ್ಧಿಯನ್ನು ದೃಢಪಡಿಸುವವನೇ ಸಾಧಕ. ಆತ್ಮನ ನಾನು ಅದನ್ನು ಅರಿಯುವಂಥ ಯಾವಾಗಲೂ ಇರುವ ನಾನು. ಇವು ನಡಬರ್ಕ ತೋರಿ ಹೇಳುವಂಥವು ಯಾವುವು ನಾನಲ್ಲ. ಅವನ್ನೆಲ್ಲ ತಿಳಿಯಾವು ನಾನು. ಅವುಗೆಲ್ಲ ಸಾಕ್ಷಿಯಾಗಿದ್ದು ಆನಂದ ಸ್ವರೂಪ ನಾನು ಅನ್ನುವಂಥದ್ದನ್ನು ಗಟ್ಟಿ ಮಾಡ್ಕೊಳ್ಳೋ ನಿಜವಾದ ಸಾಧಕ. ಶ್ರವಣ ಮನನವನ್ನು ಬೇಸರ ಇಲ್ಲದ ಪದೇ ಪದೇ ಪ್ರೇಮದಿಂದ ಮಾಡಿದ್ದನ್ನೇ ಮಾಡುವವ ಅವ ಸಾಧಕ. ನಿರಂತರದಲ್ಲಿ ಸ್ವಸ್ವರೂಪ ಅನುಸಂಧಾನವನ್ನು ಮಾಡುತ್ತಾ ಪದೇ ಪದೇ ಈ ದೇಹ, ಜೀವ, ಸ್ತ್ರೀ, ಪುರುಷ, ಸಂಸಾರ, ಜಗತ್ತು ಇವೇ ಮೊದಲಾದ ಅನಾತ್ಮ ಭಾವನೆಗಳನ್ನೆಲ್ಲ ಹೋಗಲಾಡಿಸಿ ಆತ್ಮಭಾವನೆಯನ್ನು ದೃಢಪಡಿಸುವವನೇ ಸಾಧಕ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಪರಹಿತ ಮಾಡಕ್ಕೆ ಕಲಿಬೇಕು ನೀವು ಮೊದಲು. ಅಂದ್ರೆ ಪುಣ್ಯ ಸಂಗ್ರಹ ಆಕೈತಿ. ನಿನಗೆ ಪುಣ್ಯವಿಲ್ಲದವ್ರಿಗೆ ಎಂತೂ ದೊರಕೋದು ಅಂದ್ರೆ ಮನುಷ್ಯನ ಜನ್ಮ ಅದಕ್ಕೈತಿ. ಇಲ್ಲಿ ದಾಖಲಾತಿ ಆಕೈತಿ, ಏನು ಮಾಡಿರ್ತಿ ಅದೆಲ್ಲ. ಅದಕ್ಕೆ ಪುಣ್ಯವನ್ನೇ ಮಾಡುವಂತ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಪುಣ್ಯ ಸಂಗ್ರಹ ಮಾಡ್ಕೋ. ಪರರಿಗೆ ಹುಡುಕ್ಯಾಡಿ ಇನ್ನೊಬ್ಬರಿಗೆ ಉಪಕಾರ ಮಾಡಕ್ಕೆ ಕಲಿ.
ಅಂದ್ರೆ ಶರೀರ ಧಾರಣ ಮಾಡಿದ್ದಕ್ಕೂ ಸಾರ್ಥಕ, ಕೆಡುವ ಕಾಯ್ದ ಸಫಲತೆ ಆಕೈತಿ. ಪರಹಿತ ಕಾರ್ಯದೊಳಗೆ ನೀ ತೊಡಗಿದಂದ್ರೆ ಪುಣ್ಯದ ಡಿಪಾಸಿಟ್ ಆಕೈತಿ. ಮುಂದೆ ನಿನಗೆ ಸದ್ಗತಿ ಮಾರ್ಗ ಸಿಗ್ತೈತಿ. ಅದನ್ನು ಮಾಡಲಿಲ್ಲ, ಬರೀ ಸ್ವಾರ್ಥಕ್ಕಾಗಿ ಬದುಕಿ ಸತ್ವಾದ್ರೆ ಏನು ನಮಗೆ ಯಾಕೆ ಇದು ಹೊಳಿವಲ್ದು ಅಂದ್ರೆ ಪುಣ್ಯ ಇಲ್ಲ. ಬರೀ ಬಾಳ್ಯಾಕೆ ಬಡ್ಕೊಂಡು ಸತ್ತು ಹೋಗ್ತಿದ್ದು, ಸ್ವಾರ್ಥಕ್ಕೆ ಹೆಂಡ್ರು ಮಕ್ಕಳು ಸಂಬಂಧ ಗುಜರಾಣಿ ಮಾಡ್ತೀವಿ. ಇನ್ನೊಬ್ಬರ ಹಿತಕ್ಕಾಗಿ ಮೀಸಲಾಗಿಟ್ಟೆ ಇದನ್ನ ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಂತ ಜನ್ಮ ಜನ್ಮಾಂತರ ಅದನ್ನು ಮಾಡ್ಕೊತ ಬಂದಾರ. ಅದಕ್ಕೆ ಮಹಾತ್ಮರವರು ಏನ್ ಅದ್ರ ಕಡೆ ಲಕ್ಷ್ಯ ಎಲ್ಲೈತೆ ಅವ್ರದ್ದು, ಬಾಳೆ ಕಡೆ ಲಕ್ಷ್ಯ ಇರೋದಿಲ್ಲ. ಇದೇ ಚಿಂತನದೊಳಗೆ ಕಾಲ ಕಳೆದ್ರು ಅವ್ರು. ಪರೋಪಕಾರಕ್ಕಾಗಿ ಏನ್ ಇನ್ನೊಬ್ಬರಿಗೆ ಹಿತ ಮಾಡೋದಂದ್ರೆ ನಡಿ ಹೋಗೋಣ ಅಂತ ಏನ್ ಅವ್ರು ತಮ್ಮ ಬಾಳೆ ಅದು ಕೆಡ್ತೈತಿ ಅದ್ರ ಕಡೆ ಲಕ್ಷ್ಯ ಕೊಡಲಿಲ್ಲ. ಏನ್ ಹಂಗಿದ್ರೆ 8-9 ದಿನ ಗಟ್ಲೆ ಈ ಕಡೆ ಬಿಟ್ಕೊಟ್ಟು ಇರೋಕ್ಕಾಕೈತೇನೆ? 2 ದಿನ ಇರೋಕ್ಕಾಗೋಲ್ಲ ನಿನಗೆ. ಯಾವಾಗ ಹೋದೇನೋ ಅಂತೀವಿ ಮತ್ತೆ. ಮತ್ತೆ ಯಾವಾಗ ಹೋದೇನೋ ಅಂತೀನಿ. ಹೆಂಗೈತಿ ನೋಡು ಸ್ವಾರ್ಥ. ಹೇಳ್ಕೊಂಡು ಹೋಗ್ತೈತಿ. ಸ್ವಾರ್ಥವನ್ನು ತ್ಯಾಗ ಮಾಡಿದಾಗ ಇದು ಅನುಭವ ಬರ್ತೈತಿ ನಾವು. ಏನ್ ಅದಕ್ಕೆ ಮೊದಲಿಗೆ ಮಾಡೋ ಪರಹಿತ ಕಾರ್ಯಗಳನ್ನು ಶಾಸ್ತ್ರ ಶ್ರವಣ ಮಾಡಿದ ಮ್ಯಾಗ ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಲ್ಲಬೇಕು ನೀವು. ಅಂದ್ರೆ ಇದರ ಲಾಭ ತಗೊಳಕ್ ಬರ್ತೈತಿ ನೀನು. ಇಲ್ಲ ಅಂದ್ರೆ ಬರೇ ಹೆಂಡ್ರ ಮಕ್ಕಳು ಗುಜರಾಣಿ ಎಲ್ಲರೂ ಮಾಡ್ತಾರೆ. ಏನು ದೊಡ್ಡ ಕಮಾಯಿ ಮಾಡಿದೆ? ಎಲ್ಲ ಜೀವಿಗಳು ಸ್ವಾಭಾವಿಕ ಅದು, ಎಲ್ಲರೂ ಅದನ್ನು ಮಾಡ್ತಾರೆ. ಮಾಡಕ್ ಬರ್ತೈತೆ ನಿನಗಿದನ್ನು. ಇನ್ನೊಬ್ಬರಿಗೆ ಅದ ಪೂಜೆ, ಇನ್ನೊಬ್ಬರಿಗೆ ಹಿತ ಮಾಡೋದನ್ನ ಪೂಜೆ. ನೀನು ಏನ್ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮೊದಲು ಈ ಕೆಲಸ ಮಾಡ್ಬೇಕು, ಪುಣ್ಯ ಗಳಿಸೋ ಕೆಲಸ. ಬಹುಜನ್ಮದ ಪುಣ್ಯದ ಸಂಚಯ ಆದಾಗ ವಿವೇಕ ನಿನ್ನಲ್ಲಿ ಜಾಗೃತ ಆಕೈತಿ. ಪುಣ್ಯವಿಲ್ಲದವರಿಗಂತೂ ದೊರಕೊಳ್ಳೋದು ಪುಣ್ಯದ ಬಂಡವಾಳ ಬೇಕಂತ ಅಂದಿನ ಪುಣ್ಯ ಮಾಡಕ್ ಕಲಿಬೇಕಿಲ್ಲ. ಪುಣ್ಯ ಬೇಕಂತಿ, ಪುಣ್ಯ ಮಾಡಕ್ ಒಲ್ಲೆಂತಿ. ಪಾಪದ ಫಲ ಬ್ಯಾಡಂತಿ, ಪಾಪ ಮಾಡೋದು ಬಿಡಕ್ ಒಲ್ಲೆಂತಿ. ಪುಣ್ಯಶ್ಯ ಫಲಂ ಇಚ್ಛಂತಿ ಮಾನವ ಪುಣ್ಯಂ ನ ಕುರುವಂತಿ, ಪಾಪಶ್ಯ ಫಲಂ ನ ಇಚ್ಛಂತಿ ಪಾಪಂ ಕುರುವಂತಿ ಅಂತ. ದುಃಖ ಬೇಡಪ್ಪ ನಮಗಂತಿ ಅಂದ್ರೆ ದುಃಖ ಕೊಡುವಂಥ ಪಾಪಕೃತ ಕರ್ಮಗಳನ್ನ ಮಾಡ್ತೀವಿ. ಎಂದೂ ಮಾಡಕ್ ಹೋಗ್ಬೇಡ. ಇನ್ನೊಬ್ಬರಿಗೆ ಕೆಡಕ ಬಯಸಬೇಡ ಅಂತ. ನಿನಗ ಕೆಡಕ ಏನು? ಮೊದಲ ಪ್ರಾಣಿಗಳಿಗೆ ಸಂತೋಷಗೊಳಿಸುವ ಪೂಜೆ ಹೇಳಿರಿ ನೀವು. ಅಂದ ನಿಮ್ಮಲ್ಲಿ ವಿವೇಕೋದಯ ಆಕೈತಿ. ಆನಂದ ದೇಶ ಕಾಲಗಳನ್ನು ಮೀರಿದ್ದದ. ಯಾವ ಕಾಲದ್ದದು? ಆನಂದ ಹಳೇದನ ಅದು ಹೊಸದು? ಯಾವಾಗಲೂ ಇದ್ದದ್ದದು. ನಿದ್ರೆ ಆರಾಮ ಯಾವ ಕಾಲದ್ದಂದ್ರೆ ದೇಶ ಕಾಲಗಳನ್ನು ಅದು ಮೀರ್ಯದ, ದೇಶಾತೀತ ಕಾಲಾತೀತದ. ಈ ಹೊರಗಿನ ಬಾಳ್ಯದ ವ್ಯವಹಾರ ಏನದ ನೋಡ್ರಿ, ಯಾರ್ದು ಶುದ್ಧ ಆಗೋದಿಲ್ಲ ಅದು. ಅದನ್ನು ಶುದ್ಧ ಮಾಡ್ಕೋಬೇಕ ಅಂತ ಹೊರಟವ್ರು ಮೂರ್ಖರವ್ರು. ಏನು ತಿದ್ದಾಕ ಹೊಂಟಾರ? ನಮ್ಮಪ್ಪ ಬಾಳೆ ತಿದ್ದಾಕ ಅಡ್ಡಾಡಿದನ? ಅದು ಎಂದೂ ತಿದ್ದಾಗ ಮಾಡಿದ ಕರ್ಮದ. ನಾವು ಹೆಂಗೆ ಹಿಂದೆ ಮಾಡಿರ್ತೀವಿ ಅದನ್ನು ಅನುಭವಿಸಕ್ಕೆ ಬಂದಿರ್ತೀವಿ. ಅದನ್ನು ಹಂಗಾಗಬಾರ್ದು ಹಿಂಗಾಗಬಾರ್ದು ಅಂತ ತಿದ್ದಾಕ ಹೊಂಟೇವಿ. ಮಾಡಿದ್ದೈತೆ ಅದನ್ನು ತಿದ್ದಾಕ ಬರೋದಿಲ್ಲ. ಸುಮ್ಮನೆ ಹೆಂಗೈತೆ ಹಂಗೆ ಅನುಭವಿಸೋದು ಒಂದೇ ಕೆಲಸ. ಏನು ಅದ್ರ ಕಡೆ ಎಲ್ಲ ಕೊಡಕ್ಕೆ ಹೋಗ್ಬೇಡ. ಪ್ರಾರಬ್ಧ ಕರ್ಮ ಅದನ್ನು ಉಣ್ಣಾಕ್ ಬಂದೈತಿ, ಅದನ್ನು ನಡೆದಿರ್ತೈತಿ. ಅದನ್ನು ತಿದ್ದೋದು ಪ್ರಯತ್ನ ಬಿಟ್ಟು ಮೊದಲೇ ನೀ ಯಾರದೇನು ತಿಳ್ಕೊಳಿಕ್ಕೆ ಪ್ರಯತ್ನವನ್ನು ಮಾಡು. ಬಾಳೆ ತಿದ್ದಕ್ಕೆ ಹೊಂಟಾನೆ ಅದು. ಏನು ನೀ ಏನು ಗಜಮನಿತ್ರು ಅದನ್ನು ತಿದ್ದಕ್ಕಾಗೋದಿಲ್ಲ. ಪ್ರಾರಬ್ಧ ಕರ್ಮವನ್ನು ಅನುಭವಿಸೋದೇ ಬೇರೆ ಪರಿಹಾರ ಅದಕ್ಕಿಲ್ಲ. ಸುಮ್ಮನೆ ನೀನು ಮುನ್ನೋಡಿ ಮಾಡ್ಕೊಂಡು ನಿನ್ನ ಕೆಲಸ. ನೀ ಯಾವ ಜೀವರಾಜು? ಎಷ್ಟು ಮಂದಿ ಪ್ರಯತ್ನ ಮಾಡಿ ಹೋಗ್ಯಾರ ಹಿಂಗೆ ಹೇಳಿ ಹೆಸರಿಲ್ಲೇ ಭೂಮಿ ಮ್ಯಾಗ ಹುಟ್ಟಿಟ್ಟಿ. ಯಾಕ್ರಿ ಭಾಳ ಇದನ್ನು ಮಾಡ್ಬೇಕಂತ ಪ್ರಯತ್ನ ಮಾಡಿ ಆಗೋದಿಲ್ಲ ಅದು ಕೆಲಸ. ಏನು
ಅದು ಕರ್ಮದ ಗತಿ ಹೆಂಗೈತಿ, ನಾವು ಅದನ್ನು ಅನುಭವಿಸಕ್ಕೆ ಬಂದೇವಿ. ಅದನ್ನು ಅದನ್ನು ತಿದ್ದಾಕೆ ಬರೋದಿಲ್ಲ. ಸುಮ್ಮನೆ ಮುನ್ನೋಡಿ ಮಾಡ್ಕೊಂಡು ನಿನ್ನ ಕೆಲಸ. ನೀ ಯಾವ ಜೀವರಾಶಿ? ಎಷ್ಟು ದಿವಸ ಇರ್ತೈತಿ ನೀನು ಸೌಕಾರಿಯಾಗೇ ಇರ್ತೀನಿ ಕಾಯಮ. ಇನ್ನು ಸಬಕಾರ ಸಮದಂಗೆ ಹೋಗ್ತೈತಿ. ಅದು ಪುಣ್ಯ ಕ್ಷೀಣ ಹಾಕ್ಕೊಂತ ಹೋಗೋದಲ್ಲ. ಅದು ಬಳೆ ಬೆಳೆಸ್ದಂಗೆ ರೊಕ್ಕ ಹಂಗೆ ಇಟ್ಕೊಳಕ್ಕಾಕೈತೆ ನಿನಗೆ ಅವನ್ನ ಕೆಡ್ದಂಗೆ. ಯಾಕ್ರಿ ಮರಿ ನೀ ಇದನ್ನ? ನನ್ನ ಹೊಲ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ದುಗ್ಗಾಣಿ ಎಲ್ಲ ನಂದಿದ. ಇವತ್ತಿಂದ ನಾಳಿಲ್ಲ, ನಾಳಿದ ನಾಳಿದ್ದು ಬರೋದಿಲ್ಲ. ನೀ ಮಾಡಿದ ಪ್ರಾರಂಭ ಪ್ರಕಾರ ಅದು ವ್ಯವಹಾರ ನಡೆದಿರ್ತದೆ. ಅದ್ರಾಗ ಒಂದು ಕೂದೆಳೆಯಷ್ಟು ಯಾರಿಗೂ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಈ ಜನ್ಮದಾಗ ನಿನಗೆ ಇದನ್ನು ಹೊಂದಾಕಾಗ್ಲಿಕ್ಕೂ ಮುಂದಿನ ಜನ್ಮದಾಗರ ಇದ ಅಭ್ಯಾಸದೊಳಗೆ ತೊಡಗುವಂಗೆ ವ್ಯವಸಾಯ ಮಾಡ್ಕೋರಿ. ಅನುಕೂಲ ಆಗುವಂಥ ಕರ್ಮಗಳನ್ನು ಮಾಡ್ರಿ. ಈಗ ಪುಣ್ಯ ಕರ್ಮಗಳನ್ನು ಮಾಡ್ರಿ. ಮುಂದೆ ನಿನಗದ ಅನುಕೂಲ ಆಕೈತಿ. ಅದಕ್ಕೆ ಮುನ್ನ ನಾನೇನು ಪುಣ್ಯ ಮಾಡಿರ್ತೇನೋ, ಎಷ್ಟು ಜನ್ಮದ ಪುಣ್ಯನಪ್ಪ ಈಗ ನಮಗೆ ಒದಗಿ ಬಂತಂತ ಉದ್ಗಾರ ತೆಗೆದಾರ. ಅದಕ್ಕೆ ಇನ್ನೊಬ್ಬರಿಗೆ ಹುಡುಕಿ ಆಡಿ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲೀರಿ, ಉಪಕಾರ ಮಾಡಕ್ಕೆ ಕಲೀರಿಪ್ಪ ಅಂತ ಈ ಪೂಜೆ ಹಿಡೀರಿ. ಇದರಿಂದ ನಿನಗೆ ವಿವೇಕೋದಯಕತೆ, ಇಚ್ಛಿತ ಫಲಗಳು ಪ್ರಾಪ್ತಿ ಆಗ್ತಾವ. ಹೌದಿಲ್ಲ? ಅದನ್ನು ಮಾಡ, ಅಂದ್ರೆ ಲಾಭ. ಮನುಷ್ಯನ ಜನ್ಮದಾಗ ಇದನ್ನೆಲ್ಲ ಮಾಡ್ಕೊಳಕ್ ಬರ್ತೈತಿ. ಅದಕ್ಕೆ ಮನುಷ್ಯನ ಜನ್ಮ ಶ್ರೇಷ್ಠ ಅಂತ ಹೇಳಿತ್ತು. ಈ ಉನ್ನತ ಸ್ಥಿತಿಯನ್ನು ಹೊಂದಲಿಕ್ಕೆ ಇದಕ್ಕೆ ಅವಕಾಶ ಅದ ಮನುಷ್ಯನ ಜನ್ಮಕ್ಕೆ ಮಾತ್ರ. ನರ ಜನ್ಮದಿಂದ ದೇಹದಳು ಮಿಗಿಲುಂಟೆ ಅಂತ ಯಾಕೆ ಹೇಳ್ಯಾರ? ಮಾನವ ಮಾತ್ರರಿಗೆ ಇದನ್ನು ಹೊಂದಲಿಕ್ಕೆ ಇವ ಸಾಧ್ಯದ. ಇತರೆ ಜೀವರಾಶಿಗಳಿಗೆ ಹೊಂದಕ್ಕಾಗೋದಿಲ್ಲ. ಇಂಥ ಜನ್ಮದ ಕತ್ತಿ ಕಾರ್ಬಾರ ಮಾಡ್ಕೊಂತ ಕೂತಿ ಅಂದ್ರೆ ಏನೋ ಹಿಂದಿನ ಜನ್ಮದ ಪುಣ್ಯದಿಂದ ಈ ಜನ್ಮದೊಳಗೆ ನಿನಗೆ ಎಲ್ಲ ಥರದ ಅನುಕೂಲ ಆಗೈತಿ. ಇಲ್ಲ ಅಂದ್ರೆ ಭಾಳ ಹೀನ ಸ್ಥಿತಿ ಬರ್ತದೆ ನೋಡ್ರಿ. ಈ ಜನ್ಮದಾಗ ಸೌಕಾರಾಗಿ ಏನೋ ಹಿಂದಿನ ಜನ್ಮದ ಇದರಿಂದ ನೀನು ಎಷ್ಟು ದಿವಸ ಇರ್ತೈತಿ ಅದೇ ಹಿಂಗೆ ಇರ್ತೈತಿ ಅಂತ ನೀ ತಿಳ್ಕೊಂಡೇ ಅಲ್ಲ. ಮರಿನೇ ಇದನ್ನ ನೀ ಸೌಕಾರಿಗೆ ಹಿಂಗೆ ಇರ್ತೈತಿ ಅಂತ ನೀ ತಿಳ್ಕೊಂಡಿದ್ದಿ. ದಿಮಾಕ್ ಮಾಡಕ್ ಹೋಗಿ ಕ್ಷಣಾರ್ಧದಲ್ಲಿ ಅದು ಬದಲಾವಣೆ ಆಕೈತಿ ಮತ್ತೆ. ಹೌದಿಲ್ಲ? ಪುಣ್ಯ ತೀರ್ತಿ ಅಂದ್ರೆ ನಿನ್ನ ಸೌಕಾರಿಕೆಲ್ಲ ಹೋಯ್ತಂದ ಮುಗಿದು ಹೋಯ್ತು. ಕ್ಷೀಣೇ ಪುಣ್ಯ ಮೃತ್ಯು ಲೋಕ ಮಿಷಂತಿ ಅಂತ. ತಾನಲ್ಲದನ್ನು ತಾನು ಅಂತ ತಿಳ್ಕೊಂಡು ವ್ಯವಹಾರ ನಡೆಸ್ಯಾನ. ದೊಡ್ಡ ಶಾನೆ ಹಾಕೊಂಡು ಕುಂತಾನ. ಹಿಂಗ ನಡಿಬೇಕಂತಿದೇನು? ಹಿಂಗ ನಡಿವಂಗ ಆಶೀರ್ವಾದ ಮಾಡ್ರಿ ಅಂತ ಕೇಳ್ತಾರೆ. ಯಾಕ್ರಿ? ಯಾವ ಮಹಾತ್ಮ ಆಶೀರ್ವಾದ ಮಾಡಿದ್ರೆ ಇದಕ್ಕಿದ್ದಂಗೆ ಇಟ್ಕೊಳಕಾಕೈತಿ ಹೇಳಿದ್ರು? ಆಶೀರ್ವಾದ ಕೇಳಕ್ ಬರ್ತಾರೆ. ಹಿಂಗ ನಡಿಬೇಕ್ರಿಪ್ಪ ಇದು ನಿಮ್ಮ ಇದರಿಂದ ಅಂತ. ಹಿಂಗ ನಡೆಯುವಂಥ ವ್ಯವಹಾರ ಇದು. ಇಟ್ಕೊಳಕಾಕೈತಿ ಅದನ್ನ ಬದಲಾಗದಂಗೆ. ಕರ್ಮದ ಗತಿ ಹೆಂಗಿರ್ತೈತಿ ಹೆಂಗೆ ನಡೀತೈತಿ ಅದು. ಯಾ ದೇವ್ರದಿಂದ್ರಿ ಗಜಮ್ನಿಂದ್ರ ಅದು ನಿನ್ನ ಕರ್ಮದ ಗತಿ ಹೀನಿತ್ತಂದ್ರೆ ದೇವ್ರು ಏನು ಮಾಡ್ಬೇಕಾದ್ರೆ ಕಿಸ್ಮತ್ ಗಾಂಡು ಹೋಯ್ತು ಪಾಂಡು ಕ್ಯಾಕರ್ಣ ಅಂದ. ಹೌದಿಲ್ಲ? ನೀ ಮಾಡಿದ ಕರ್ಮ ಹೀನ ಕರ್ಮಗಳಿತ್ತಂದ್ರೆ ನಿನ್ನ ದೇವರ ದಿನರಿಗೆ ಏನು ಮಾಡ್ಬೇಕು? ಯಾರಿಗೂ ಏನು ಮಾಡೋಕ್ಕಾಗೋದು. ತಾ ಮಾಡಿದ ಕರ್ಮ ಬಲವಂತನಾದರೆ ಯಾರೇನು ಮಾಡುವರೆ ಹರಿಯ. ಎಲ್ಲಿ ಮಠ ನಡೀತೈತಿ ಅಂದಿದೆ ಸಂಸಾರ ಸ್ಥಿತಿ ಅಂದ್ರೆ ನೀರೊಳಗೆ ಬೆರಳೆದ್ದಿ ಶೀಪಿದಂಗಿದೆ. ನೀರೊಳಗೆ ಹೋಗೈತೆ ನಿನಗೆ? ನೀರಾಗ ಬೆರಳೆದ್ದಿದ್ದು ಶೀಪ್ಗಂತ ಗೊತ್ತು. ನೀರೊಳಗೆ ಅಂತ ಹೋಗ್ಬೇಕು ನೀವು. ತೃಪ್ತಿ ಇಲ್ಲ ನಿನಗೆ.
ಆದರೂ ಅದೇ ಹುಚ್ಚಿನಾಗ ಹಂಗೆ ಕಾಲು ಕಳೆಯಾಕತ್ತೀನಿ. ದೇವರು ಎಲ್ಲ ಸಕಲ ಸಂಪತ್ತು ಕೊಟ್ಟು ಕಣ್ಣು ಮುಚ್ಚಾನಂತ. ಹೌದಿಲ್ಲ? ಇನ್ನು ಮೇಲೆ ನಿಂದು ಮುಸ್ತಾನಿನ್ನ. ಹೌದಿಲ್ಲ? ಬರ್ತೈತಿ ನಿನಗೆ ದಾಳಿ. ಆ ದಾಳಿ ಬರೋಕ್ಕಿಂತ ಮೊದಲ ನಿನ್ನ ಕೆಲಸ ಮಾಡ್ಕೋ. ನಾವು ಹಿಂಗೆ ಇರ್ತೇವಂತ ನೀ ತಿಳ್ಕೊಂಡಿಯಲ್ಲೋ. ನೀನು ಎಂತೆಂಥವ್ರದ ನೋಡಿ ಇತಿಹಾಸದೊಳಗೆ ರಾಜ ಮಹಾರಾಜರ ಬಾಳೆನ ಉಳಿದಿಲ್ಲ. ಏನಾತು? ಹಿಂಗೆ ಇರ್ತೇವಂತ ಎಲ್ಲರೂ ಮಾಡ್ಕೊಂಡು ಕುಂತಿದ್ರು. ರಾಜ್ಯಾಧಿಪತ್ಯ ಸಾಕಷ್ಟು ಇದ್ದವ್ರು ಎಷ್ಟು ಮಂದಿ ಅದನ್ನ ಕೈ ಬಿಟ್ಟು ಹೋದ್ರು. ನಿನ್ನ ಎದುರಿಗೆ ಬಿಟ್ಟು ಹೋದ್ರಿಲ್ಲ. ನೀ ಎಷ್ಟು ಪ್ರಯತ್ನ ಮಾಡಿವ ನೀವು? ಯಾಕಡೆ ಮೂಲ್ಯ ನಿನ್ನ ಸೌಕಾರಿಕೆ? ಈ ಸಂಸಾರದ ಗೊಡವಿ ಕೈ ಬಿಟ್ಟು ಸ್ವರೂಪದ ಕಡೆ ಸರ್ಕೊಂಡಾಗ ನಮಗೆ ನೆಮ್ಮದಿ ನೋಡಿ. ಅದಕ್ಕೆ ನಾವು ಅದ್ರ ಕಡೆ ಎಲ್ಲ ಕೊಡ್ಬೇಕಾಗೈತಿ. ಮಹಾತ್ಮರೆಲ್ಲ ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಎಚ್ಚರ ಆಗ್ರಿಪ್ಪ, ಜಾಗೃತ ಆಗ್ರಿ, ಇದ್ರ ಬೆನ್ನು ಹತ್ತಬೇಡ್ರಿ, ಯಾವ ಹೊತ್ತಿನಾಗ ಕೈ ಕೊಡ್ತೈತೆ ಹೇಳಕ್ಕೆ ಬರೋದಿಲ್ಲ. ಏನು ಎಚ್ಚರಿಕೆ ವ್ಯವಹಾರ ಅಂದ್ರೆ ಇದು ಒಂದು ಕನಸು, ಸುದೀರ್ಘವಾದ ದೊಡ್ಡ ಕನಸು ಇದು ಅಂತ ತಿಳಿದು ಕೈ ಬಿಟ್ಟರೆ ತೀರ್ತಿದು. ಕನಸು ಅಂತ ತಿಳ್ಕೊಳ್ಳೋದು ಹಗರಿಲ್ಲದು, ಕರೆ ಅಂತ ತಿಳ್ಕೊಂಡು ನಾವು ದುಃಖ ಪಡ್ಲಿಕ್ಕತ್ತೀವಿ. ಏನು ಯಾವುದೂ ಸ್ಥಿರವಾಗಿ ಉಳಿಯಂಗಿಲ್ಲ. ಈ ಶರೀರ 2 ಕೊಳೆ ಒಳಗಿನ 3ನೇ ಕೊಳೆಯುದು. ಮಲವೆರಡರ ಬೇಸಿಗೆಯಾಗಿ 8 ದಿನ ಇರವನಿ ಇದ್ರಾಗ. ಇದ ನಾನು ತಿಳ್ಕೊಂಡು ಕುಂತಿಯಲ್ಲೋ ನೀನು. ಹೊಲಿಗೇರಿ ಹಿಡಿದೆಯಲ್ಲೋ. ಹೊಲಿಗೇರಿಯಾಗ ವಾಸನೆಯಿಂದ. ಹೌದಿಲ್ಲ? ಆದಿ ಮಾಯಾರೂಪಿ ನಿದ್ರೆಯಲ್ಲಿ ಇದ್ದವ ತನ್ನ ಸ್ವರೂಪದ ಎಚ್ಚರಿಕೆ ಆದಾಗ ಆತ್ಮನನ್ನು ಕಾಣ್ತಾನ, ನಿಜವಾದ ಸುಖವನ್ನು ಹೊಂತಾನೆ. ಇದು ಉಂಡಾಡಿಗರ ಕೆಲಸ ಅಲ್ಲಿದು. ಉಂಡ ತಿಂದ ಮಜಾ ಮಾಡಿ ನಾವು ಜೀವನ ಕಳೆಯೋರ್ದಲ್ಲಿದ ಕೆಲಸ. ತಿನ್ನೋದ್ರಾಗ ಸುಖ, ನೋಡೋದ್ರಾಗ ಮಜಾ ಮಾಡೋದ್ರಾಗ ಇದು ಉಂಡಾಡಿಗರ ಕೆಲಸ ಅಲ್ಲಪ್ಪ ಅಂದರು. ಧೀರರ ಕೆಲಸ. ನಿರಂತರ ಎಡಬಿಡದೆ ಪಟ್ಟು ಹಿಡಿದು ಯಾವಾದ್ರೆ ಅಭ್ಯಾಸದಾಗ ತೊಡಗ್ತಾನೆ ಅವಾಗಿದ ಅನುಭವ ಬರ್ತದೆ ನೋಡ್ರಿ. ಶರೀರ ಗಟ್ಟಿದ್ದಾಗ ಈ ಕೆಲಸ ಮಾಡ್ಕೋಬೇಕು. ಮುಪ್ಪಿನಿಂದ ಒಪ್ಪಳಿಯದ ಮುಂಡ ಅಂತ ಯಾಕೆ ಹೇಳ್ಯಾರ? ಶರೀರಕ್ಕೆ ಮುಪ್ಪು ಬರೋದ್ರೊಳಗಾಗಿ ನಮ್ಮ ಕೆಲಸ ಮಾಡ್ಕೋಬೇಕು ನೋಡಿ. ಸಾಧಕರು, ಸಿದ್ಧರು ಈ ಶರೀರ ಭಾವ ಬರ್ದಂಗೆ ನಿರಂತರ ಪ್ರಯತ್ನ ಮಾಡ್ತಿರ್ತಾರೆ ಅವರು. ನಾವು ಶರೀರ ಭಾವ ಗಟ್ಟಿಯಾಗುವಂಗೆ ನಾವು ಪ್ರಯತ್ನ ನಡೆಸೇವಿ. ಸ್ವರೂಪ ಜ್ಞಾನವನ್ನು ಮಾಡಿಕೊಂಡಾಗ ಜನನ ಮಾಡದಿಂದ ಬಿಡುಗಡೆ ಅಂತ ಅವರು ಹೇಳ್ತಾರೆ. ನಾವು ಈ ಜಗತ್ತಿನ ವಸ್ತುಗಳನ್ನು ಗಳಿಸಿ ಅವುಗಳ ತಿಳುವಳಿಕೆ ಮಾಡಿಕೊಂಡು ಅವುಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂತೇವಂತ ನಾವು ಗಟ್ಟಿ ತಿಳ್ಕೊಂಡು ಕೂತೇವಿ. ನಮ್ಮನ್ನು ಬಿಟ್ಟು ಎಷ್ಟೋ ಹೊರಗಿನ ವಿಷಯಾದಿಗಳ ಬಗ್ಗೆ ನೀ ತಿಳ್ಕೊಂಡ್ರು ಇದರಿಂದ ಏನೂ ಲಾಭ ಇಲ್ಲ. ಇದರೊಳಗೆ ಕಾಲಹರಣ ಮಾಡಿ ಸತ್ರೆ ಏನು ಉಪಯೋಗ? ನೀ ಕಲಿಯಿದ್ದಕ್ಕೆ ಬಂಧನದಾಗ ಸಿಕ್ಕೊಂಡು ಒದ್ದಾಡ್ಲಿಕ್ಕತ್ತಿ. ಅದಕ್ಕೆ ನಿನ್ನ ನಿಜವನ್ನು ನೀ ತಿಳ್ಕೋ ಅಂದರ. ಆಯುಷ್ಯವೆಂಬ ಬಡ್ಡಿಗೆ ಕಾಲನ್ನು ಕೊಡ್ಲಿ ಪೆಟ್ಟು ಬೀಳಿಕತ್ತದ. ಹಾರ್ಟ್ ಬಡ್ಕೊಳಕತ್ತೈತಿಲ್ಲ, ಕಟ್ ಲಬ್ ಡಬ್ ಬಡ್ಕೊಳಕತ್ತೈತಿ. ಕಡಿಗೆ ಯಾವಾಗ ನಿಂದಿರ್ತೈತೆ ನಿಂತು ಬಿಡ್ತೈತಿ. ಅದು ಬರುವುದರೊಳಗಾಗಿ ಮೃತ್ಯುವಿನಿಂದ ಒಪ್ಪಳಿಯದ ಮುನ್ನ, ಮೃತ್ಯು ಮುಪ್ಪು ಬರುವುದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವನಂದ. ದಾಳಿ ಬರೋಕ್ಕಿಂತ ಮೊದಲು ನಿನ್ನ ಕೆಲಸ ಮಾಡಬೇಕು. ಬರತೈತೆ ಅದು. ಅದಕ್ಕೆ ಗೊತ್ತಾಗಲಂಗೆ ಬರ್ತೈತಿ ಮರಣ. ಯಾಕ್ರಿ? ಗೊತ್ತು ಮಾಡಿ ಕೊಟ್ರೆ ಗದ್ಲಾಕಿತ್ತದ. ಇಂಥ ದಿನ ನಿನಗೆ ಐತೆ ಅಂತ ನಿಶ್ಚಿತ ಆಗಿಬಿಟ್ರೆ ಹಂಗಾರ ತಪಸ್ಗಳು ವ್ಯವಸ್ಥೆ ಮಾಡ್ತಿದ್ದವ. ಅದ್ರಾಗ ಐತಿ ಅದು. ಅದಕ್ಕೆ ಮಾಯಾ ಅಂದದ್ದು. ಗೊತ್ತಾಗಲಂಗೆ ಬರ್ತೈತಿ ಅದು ಮೃತ್ಯು. ಏನು ಹೇಳಿ ಕೇಳಿ ಬರೋದಿಲ್ಲ ಅದು. ಯಾವ ಹೊತ್ತಿನಾಗ ಬರ್ತೈತೋ ಕೈ ಕೊಡ್ತೈತೋ ಹೇಳಕ್ಕೆ ಬರ್ತದೆ. ಏನ್ರಿ ಏನು ಮೋಸ ಆಯ್ತು ಯಪ್ಪ ಅಂತ.
ಹಿಂಗಾಕೈತಿ ಅಂತ ಒಟ್ಟ ಇದನ್ನ ಮಾಡಿದ್ದಿಲ್ರಿ ನಾವು. ಎಂಥ ಹೊತ್ನ್ಯಾಗ ಬಂತು ಇದು ನಮ್ಗೆ ಅಂತ. ಇನ್ನಷ್ಟು ದಿನ ಇರ್ಬೇಕನ್ನೋದಿತ್ತು, ಇನ್ನ ಏನೇನೋ ಇದ್ದು ನಾವು. ಯಾವ್ದನ್ನು ಕೇಳೋದಿಲ್ಲ ತಾಗಿಂದ ಏನು. ಅದಕ್ಕೆ ಅದನ್ನ ನೆಂಬಕ್ಕೆ ಹೋಗ್ಬೇಡ, ಏನು ಅದನ್ನು ಅವಲಂಬಿಸ್ಕೊಂಡಿಲ್ಲ. ಅದು ಈ ಜೀವನ ಅಸ್ಥಿರವಾದದ್ದು, ಸ್ಥಿರವಾದದ್ದಲ್ಲ. ನಂಬಬೇಡದನಂತ. ಶಾಶ್ವತವಾದ ಇರುವ ನಿಮ್ಮನ್ನು ನೀವು ನಂಬ್ರಿ, ಅಂದ್ರೆ ನೆಮ್ಮದಿಯಿಂದ ಇರಕ್ಕೆ ಬರ್ತೈತಿ. ಬಿಡೋಣ್ರಿ. ಸಾಧು ಸಂತ